ಹಲೋ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಬೆಳಗಿನ ಶುಭೋದಯ. ಸೊ ಇವತ್ತು ಸಂಡೇ, ನಿಮಗೆ ಇನ್ನೂ ಟೈಮ್ ಜಾಸ್ತಿ ಇರುತ್ತೆ. ನೀವು ಸಂಡೇ ಹೊತ್ತು ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಬೇಕು, ಅಥವಾ ಏನು ಒಂದು ವೀಕಿಂದ ಏನು ಓದಿರ್ತೀರಲ್ವ ಅದನ್ನು ನೀವು ಜಾಸ್ತಿ ಫ್ರೀಕ್ವೆಂಟ್ ಟೈಮ್ಸಲ್ಲಿ ಒಂದು 2 to 3 ಟೈಮ್ಸ್ ಆದರೂ ರಿವಿಷನ್ ಮಾಡಬೇಕು. ಯಾಕಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಯಾರಾದ್ರು ಕೆಲಸಕ್ಕೆ ಹೋಗ್ತಿದ್ರೆ ಅವ್ರಿಗೆ ನಿಮಗೆ ಟೈಮ್ ಇರುತ್ತೆ. ಸೊ ನಿಮ್ಮ ಎಕ್ಸಾಮ್ ಮುಗಿಯೋ ಗಂಟ ಸ್ವಲ್ಪ ನೀವು ಈ ಥರ ಸಂಡೇನ ಜಾಸ್ತಿ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಸರಿನಾ? ಸೊ 4ನೇ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. 3 ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಮತ್ತು ಈ ಒಂದು ಕ್ಲಾಸಲ್ಲಿ ನಾವು ಅಟಾಮ್ ಆ್ಯಂಡ್ ಇಟ್ಸ್ ಸ್ಟ್ರಕ್ಚರ್ ಅಂದರೆ ಕೆಮಿಸ್ಟ್ರಿನ 2ನೇ ಚಾಪ್ಟರ್ನ ನಾವು ಕಂಪ್ಲೀಟ್ ಮಾಡ್ತಿದ್ದೀವಿ, ಸರಿನಾ? ಅದಾದಮೇಲೆ ನಾಳೆ 5 o'clock ಇಂದ ವಿ ವಿಲ್ ಬಿ ಕಮಿಂಗ್ ವಿತ್ ಏನಪ್ಪ ಅಂದರೆ ಗ್ರೂಪ್ ಡಿಗೆ PYQ ಟಾಪ್ 500 PYQ ಸೀರೀಸ್ನ ತಗೊಬರ್ತೀವಿ. ಯಾರೇ ಟೆಕ್ನಿಷಿಯನ್ ಎಕ್ಸಾಮ್ಸ್ಗೆ ಓದ್ತಿದ್ದೀರಲ್ವಾ ಅವರು ಕೂಡ ನಾವು ಆ ಒಂದು ಸೆಷನ್ನ ಅಟೆಂಡ್ ಮಾಡಿ. ಯಾಕೆ ಅಂತಂದರೆ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವು ಎಷ್ಟು ಸಾಲ್ವ್ ಮಾಡ್ತೀವೋ ಅಷ್ಟು ನಮಗೆ ತುಂಬ ಇಂಪಾರ್ಟೆಂಟ್, ಓಕೆನಾ? ಪ್ರತಿದಿನ 5 PM ನಿಮಗೆ ಇರುತ್ತೆ. ಸೊ ಯು ಕ್ಯಾನ್ ಆಲ್ಸೋ ಅಟೆಂಡ್, ಓಕೆ? ಸೊ ಲೆಟ್ ಸ್ಟಾರ್ಟ್ ಅವರ್ ಕ್ಲಾಸ್. ನಿನ್ನೆ ನಾವು ಆಟೋಮ್ ಬಗ್ಗೆ ನೋಡಿದ್ವಿ. ಆಟೋಮಲ್ಲಿ ಯಾರ್ಯಾರು ಏನೇನು ಮಾಡೆಲ್ ಕೊಟ್ಟರು, ಹೇಗೆ ಆಟೋಮ್ ಒಳಗಡೆ ಏನಿರುತ್ತೆ, ಆಟೋಮ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಎಲ್ಲಿದೆ, ಪ್ರೋಟಾನ್ಸ್ ಎಲ್ಲಿರುತ್ತೆ ಅಂತೆಲ್ಲ ನಾವು ನೋಡಿದ್ವಿ. ನಿನ್ನೆ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ರುಥರ್ಫೋರ್ಡ್ ಮಾಡೆಲ್. ಅವ್ರು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಮತ್ತು ನಾನು ಈ ಕ್ಲಾಸಲ್ಲಿ ಎಂಡ್ ಆಫ್ ದ ವಿಡಿಯೋ ನಾನು ನಿಮಗೆ ಸರ್ಟನ್ PYQಸ್ನ ತಗೊಬಂದಿದ್ದೀನಿ. ಆ ಒಂದು ಕಾನ್ಸೆಪ್ಟ್ಸ್ ಮೇಲೇ ಈ ಒಂದು ಚಾಪ್ಟರ್ ಪೂರ್ತಿ. ಈ ಚಾಪ್ಟರ್ ನಾವು ಏನು ಮಾಡಿದ್ದೀವಿ, ಕೆಲವೊಂದು ಕಾನ್ಸೆಪ್ಟ್ ಮೇಲೆ ಮಾತ್ರ ಅವರು ಕ್ವಶನ್ಸ್ ಕೇಳಿರೋದು ಎಕ್ಸಾಮಲ್ಲಿ, ಓಕೆನಾ? ಸೊ ಆ ಥರ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಸೊ ನಾವು ನಿನ್ನೆ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಈ 3 ಬಗ್ಗೆನೂ ನಾವು ನೋಡಿದ್ವಿ. ಸೊ ಈಗ ಎಲೆಕ್ಟ್ರಾನ್ ಅಂದ್ರೆ ಏನು? ಅದು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ನಾನು ನೆನ್ನೆ ಹೇಳಿದ್ದೆ, ಅದನ್ನು ಯಾರು ಡಿಸ್ಕವರ್ ಮಾಡಿರ್ತಾರೆ? ಜೆ ಥಾಮ್ಸನ್ ಅನ್ನೋ ಒಂದು ಸೈಂಟಿಸ್ಟ್ ಅವರು ಡಿಸ್ಕವರ್ ಮಾಡಿರ್ತಾರೆ. ಈಗ ಪ್ರೋಟಾನ್ ಯಾರು ಡಿಸ್ಕವರ್ ಮಾಡಿರ್ತಾರೆ? ಪ್ರೋಟಾನ್ ಅವರು ರುಥರ್ಫೋರ್ಡ್ ಅವರೇ ಡಿಸ್ಕವರ್ ಮಾಡಿರ್ತಾರೆ, ಸರಿನಾ? ಸೊ ಪ್ರೋಟಾನ್ ಅಂದರೆ ಪಾಸಿಟಿವ್ಲಿ ಚಾರ್ಜ್, P ಫಾರ್ ಪ್ರೋಟಾನ್, P ಫಾರ್ ಪಾಸಿಟಿವ್, ಓಕೆನಾ? ಎಲೆಕ್ಟ್ರಾನ್ ಅಂದರೆ ನೆಗೆಟಿವ್ಲಿ ಚಾರ್ಜ್, E- ಅಂತ ನಾವು ಅದನ್ನ ರೆಕಗ್ನೈಸ್ ಮಾಡ್ತೀವಿ. ಪ್ರೋಟಾನ್ನ P+ ಅಂತ ರೆಕಗ್ನೈಸ್ ಮಾಡ್ತೀವಿ. ಈಗ ನ್ಯೂಟ್ರಾನ್ ಅಂದ್ರೇನು? ನ್ಯೂಟ್ರಾನ್ ಈಸ್ ನೀದರ್ ಪಾಸಿಟಿವ್ ನಾರ್ ನೆಗೆಟಿವ್. ಅಂದರೆ ಆ ಕಡೆ ಪಾಸಿಟಿವ್ ಅಲ್ಲ, ಈ ಕಡೆ ನೆಗೆಟಿವ್ ಅಲ್ಲ, ಅದೊಂದು ನೋ ಚಾರ್ಜ್ ಅಥವಾ ನ್ಯೂಟ್ರಲ್ ಸ್ಟೇಟಲ್ಲಿ ಇರುತ್ತೆ, ಸರಿನಾ? ಇದು ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಅಂತ ನಾವು ಕರಿತೀವಿ, ಓಕೆನಾ? ದೀಸ್ 3 ಪಾರ್ಟಿಕಲ್ಸ್ ಟುಗೆದರ್ ಫಾರ್ಮ್ ಆನ್ ಆಟಮ್. ಈ 3 ಪಾರ್ಟಿಕಲ್ಸು ಒಟ್ಟಿಗೆ ಕೂಡಿದ್ರೆ ಏನು ಫಾರ್ಮ್ ಮಾಡುತ್ತೆ? ಆಟಮ್ನ ಫಾರ್ಮ್ ಮಾಡುತ್ತೆ, ಅಂದರೆ ಪರಮಾಣುನ ಅದು ಫಾರ್ಮ್ ಮಾಡುತ್ತೆ, ಸರಿನಾ? ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಗ್ರೂಪ್ ಡಿಯಲ್ಲಿ ಸಿಂಪಲ್ ಆಗಿ ಕೇಳ್ತಾರೆ. ಒಂದೇನು ಎಲೆಕ್ಟ್ರಾನ್ ಸಿಂಬಲ್ ಏನಂದರೆ E- ಅಂತ ಕರಿತೀವಿ, ಪ್ರೋಟಾನ್ದು P+ ಅಂತ ಕರಿತೀವಿ, ನ್ಯೂಟ್ರಾನ್ದು N0 ಅಂತ ಕರಿತೀವಿ. ಅಥವಾ ಚಾರ್ಜ್ ಏನಾಗಿರುತ್ತೆ? ಎಲೆಕ್ಟ್ರಾನ್ ಚಾರ್ಜ್ ಯಾವಾಗಲೂ -1 ಇರುತ್ತೆ, ಪ್ರೋಟಾನ್ದು +1, ನ್ಯೂಟ್ರಾನ್ದು 0, ಓಕೆನಾ? ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ? ಅದು ಕೇಂದ್ರಕದ ಹೊರಗೆ ಇರುತ್ತೆ, ಕೇಂದ್ರಕದ ಹೊರಗಿರುತ್ತೆ, ಅಂದರೆ ನ್ಯೂಕ್ಲಿಯಸ್ನ ಈಚೆ ಕಡೆ ಇರುತ್ತೆ. ಬಟ್ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸು ಇನ್ಸೈಡ್, ಅಂದರೆ ನ್ಯೂಕ್ಲಿಯಸ್ ಒಳಗಡೆ ಅದು ಇರುತ್ತೆ, ಸರಿನಾ? ಈಗ ಈ ಒಂದು ಮಾಸ್ಗಳನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 1 AMU ಅಂತ ಕರಿತೀವಿ. AMU ಅಂದರೆ ಏನು? AMU ಅಂದರೆ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ. ಎಕ್ಸಾಮಲ್ಲಿ ಕೇಳಿದರೆ AMU ಅಥವಾ ಈ ಒಂದು ಪ್ರೋಟಾನ್ ಮಾಸ್ಗಳನ್ನ ಎಲೆಕ್ಟ್ರಾನ್ ಅಥವಾ ನ್ಯೂಟ್ರಾನ್ ಮಾಸ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಅಟಾಮಿಕ್ ಮಾಸ್ ಯೂನಿಟ್, ಓಕೆನಾ? ಈ ಒಂದು ಅಟಾಮ್ಸ್ನ ಮತ್ತು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ನ ನಾವು ಹೇಗೆ ಮೆಷರ್ ಮಾಡ್ತೀವಿ ಅಂದರೆ AMU ಯೂನಿಟ್ ಅಂತ ಕರಿತೀವಿ, ಅಥವಾ ಅಟಾಮಿಕ್ ಮಾಸ್ ಯೂನಿಟ್ ಇಂದ ಇದನ್ನ ನಾವು ಮೆಷರ್ ಮಾಡ್ತೀವಿ, ಸರಿನಾ? ಎಕ್ಸಾಮಲ್ಲಿ ಇದನ್ನ ಕೇಳಿದ್ದಾರೆ. ನೆಕ್ಸ್ಟ್, ಈಗ ನ್ಯೂಟ್ರಾನ್ ಅಂದ್ರೆ ಏನು? ನ್ಯೂಟ್ರಾನ್ ಅಂದ್ರೆ ಏನು? ಅದು ಟೈನಿ ಪಾರ್ಟಿಕಲ್ ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ, ಸರಿನಾ? ನಾನು ಹೇಳಿದೆ ಅದಕ್ಕೆ ಯಾವುದೇ ತರಹದ ಎಲೆಕ್ಟ್ರಿಕ್ ಚಾರ್ಜ್ ಇರಲ್ಲ, ಸರಿನಾ? ಎಲೆಕ್ಟ್ರಿಕ್ ಚಾರ್ಜ್ ಇರಲ್ಲ, ಮತ್ತೆ ಅದು ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ, ಇಟ್ ಈಸ್ ಅ ನ್ಯೂಟ್ರಲ್ ಸ್ಟೇಟ್, ಸರಿನಾ? ಅದಕ್ಕೆ ಚಾರ್ಜ್ ಎಷ್ಟು ಇರುತ್ತೆ? 0 ಇರುತ್ತೆ. ಯಾಕಂದ್ರೆ ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ? ನ್ಯೂಟ್ರಲ್ ಅಂತ ಕರಿತೀವಿ, ಸರಿನಾ? ಈಗ ನ್ಯೂಟ್ರಾನ್ನ ಡಿಸ್ಕವರ್ ಮಾಡಿದವರು ಯಾರು? ನ್ಯೂಟ್ರಾನ್ನ ಡಿಸ್ಕವರ್ ಮಾಡಿದವರು ಜೇಮ್ಸ್ ಚಾಡ್ವಿಕ್. 1932ರಲ್ಲಿ ಜೇಮ್ಸ್ ಚಾಡ್ವಿಕ್ ಅನ್ನೋ ಒಬ್ರು ಸೈಂಟಿಸ್ಟು ಈ ನ್ಯೂಟ್ರಾನ್ನ ಡಿಸ್ಕವರ್ ಮಾಡ್ತಾರೆ. ಈ ನ್ಯೂಟ್ರಾನ್ ಏನು ಹೆಲ್ಪ್ ಮಾಡುತ್ತೆ? ಇದು ನ್ಯೂಟ್ರಲ್ ಆಗಿರುತ್ತೆ, ಯಾವುದೇ ಥರ ಎಲೆಕ್ಟ್ರಿಕ್ ಚಾರ್ಜ್ ಇರಲ್ಲ ಇದ್ರೊಳಗೆ. ಇದು ಏನು ಮಾಡುತ್ತಪ್ಪ ಅಂದರೆ ಒಂದು ಪರಮಾಣುಗೆ ಅಥವಾ ಆಟಮ್ಗೆ ಏನು ಮಾಡುತ್ತೆ? ದ್ರವ್ಯ ರಾಶಿಯನ್ನು ಆ್ಯಡ್ ಮಾಡುತ್ತೆ. ದ್ರವ್ಯ ರಾಶಿ ಅಂದರೆ ಮಾಸ್ನ ಅದಕ್ಕೆ ಆ್ಯಡ್ ಮಾಡುತ್ತೆ, ಮತ್ತು ನ್ಯೂಕ್ಲಿಯಸ್ನ ಸ್ಟೆಬಲ್ ಆಗಿ ಇರ್ಸೋಕ್ಕೆ ಟ್ರೈ ಮಾಡುತ್ತೆ, ಓಕೆ? ನಮ್ಮ ರುಥರ್ಫೋರ್ಡ್ ಎಕ್ಸ್ಪೆರಿಮೆಂಟಲ್ಲಿ ಏನಾಗುತ್ತೆ? ಈ ಎಲೆಕ್ಟ್ರಾನ್ಸು ಸ್ಪೈರಲ್ ಆಗಿ ರೌಂಡ್ ಆಗಿ ಏನಾಗುತ್ತೆ? ನ್ಯೂಕ್ಲಿಯಸ್ ಹೋಗಿ ಕ್ಲಾಶ್ ಆಗಿ ಅದ್ರೊಳಗೆ ನ್ಯೂಕ್ಲಿಯಸ್ ಒಳಗಡೆ ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಅವ್ರು ಏನು ಎಕ್ಸ್ಪ್ಲೇನ್ ಮಾಡಲ್ಲ ಸರಿಯಾಗಿ. ಈ ಆಟಮ್ ಫುಲ್ಲು ನೀಟಾಗಿ ಸ್ಟೇಬಲ್ ಆಗಿದೆ ಅಂತ ಅವ್ರೇನು ಎಕ್ಸ್ಪ್ಲೇನ್ ಮಾಡಲ್ಲ. ಬಟ್ ಅದನ್ನು ಲೇಟರಾಗಿ ಎಕ್ಸ್ಪ್ಲೇನ್ ಮಾಡೋದು ಯಾರಪ್ಪ ಅಂದರೆ ಈ ಬೋರ್ ಅವರವರು ಎಕ್ಸ್ಪ್ಲೇನ್ ಮಾಡ್ತಾರೆ, ನೀಲ್ಸ್ ಬೋರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ನ್ಯೂಟ್ರಾನ್ ಏನು ಮಾಡುತ್ತೆ ಅಂದರೆ ನ್ಯೂಕ್ಲಿಯಸ್ನ, ಅಂದರೆ ಆಟಮ್ ಒಳಗಡೆ ನ್ಯೂಕ್ಲಿಯಸ್ನ ಸ್ಟೇಬಲ್ ಆಗಿ ಇರ್ಸೋಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಆಯಿತಾ?
ಆಮೇಲೆ ಒಂದು ಇಂಪಾರ್ಟೆಂಟ್ ರೋಲ್ನ ಫಾರ್ಮ್ ಮಾಡುತ್ತೆ. ಯಾವಾಗ ಅಂತಂದರೆ ಫಾರ್ಮಿಂಗ್ ಐಸೋಟೋಪ್ಸ್ ಅಂತ ಕರಿತೀವಿ. ಏನು ಐಸೋಟೋಪ್ ಸಮಸ್ಥಾನಿಗಳನ್ನು ರಚಿಸಲು ಅದು ಪ್ರಮುಖ ಪಾತ್ರ ವಹಿಸುತ್ತದೆ. ಐಸೋಟೋಪ್ಸ್ ಅಂದರೆ ಏನು, ನಾನು ಮುಂದೆ ಸ್ಲೈಡಲ್ಲಿ ಅಥವಾ ಮುಂದೆ ನೆಕ್ಸ್ಟ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಇದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಐಸೋಟೋಪ್ಸ್ನ ಫಾರ್ಮೇಷನ್ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ. ಇಂಪಾರ್ಟೆನ್ಸ್ ಆಫ್ ನ್ಯೂಟ್ರಾನ್ನ ಕೇಳ್ತಾರೆ ನಮಗೆ. ಈಗ ನ್ಯೂಕ್ಲಿಯಾನ್ಸ್ ಅಂದರೆ ಏನು? ನ್ಯೂಕ್ಲಿಯಾನ್ಸ್ ಅಂದರೆ ಈಗ ನಾವು ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ, ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರುತ್ತಲ್ವಾ, ಅವೆರಡನ್ನು ಒಟ್ಟಿಗೆ ಕೂಡಿ ನಾವು ಹೇಳ್ದಾಗ ಏನಂತೀವಿ, ಅದನ್ನು ನ್ಯೂಕ್ಲಿಯಾನ್ಸ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಈಗ ನ್ಯೂಕ್ಲಿಯಾನ್ಸ್ ಅಂದ್ರೆ ಏನು, ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಎರಡು ಸೇರಿದ್ರೆ ಅದನ್ನು ನಾವು ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಟುಗೆದರ್ ಆರ್ ಕಾಲ್ಡ್ ಆಸ್ ನ್ಯೂಕ್ಲಿಯಾನ್ಸ್. ದೇ ಆರ್ ಕಾಲ್ಡ್ ನ್ಯೂಕ್ಲಿಯನ್ಸ್. ಯಾಕೆ ನ್ಯೂಕ್ಲಿಯನ್ಸ್ ಅಂತ ಕರೀತಾರೆ ಅಂದರೆ ಎರಡು ಕೂಡ ನ್ಯೂಕ್ಲಿಯಸ್ ಒಳಗಡೆನೇ ಇರುತ್ತೆ, ಸರಿ ಅಲ್ವಾ, ಅದಕ್ಕೆ ಅದನ್ನು ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಈಗ ಅಯಾನ್ಸ್ ಅಂದರೆ ಏನು? ಅಯಾನ್ಗಳಲ್ಲಿ ಎರಡು ಥರ ಇರುತ್ತೆ, ಒಂದು ಧನ ಅಯಾನ್ ಮತ್ತು ಇನ್ನೊಂದು ಋಣ ಅಯಾನ್ ಅಂತ. ಒಂದು ಕ್ಯಾಟ್ ಅಯಾನ್ ಅಂತ ಕರಿತೀವಿ, ಇನ್ನೊಂದು ಆ್ಯನ್ ಅಯಾನ್ ಅಂತ ಕರಿತೀವಿ. ಈಗ ಕ್ಯಾಟ್ ಅಯಾನ್ನ ನಾವು ಪಾಸಿಟಿವ್ ಅಯಾನ್ ಅಂತ ಕರಿತೀವಿ, ಆ್ಯನ್ ಅಯಾನ್ನ ಏನಂತ ಕರಿತೀವಿ ನಾವು, ನೆಗೆಟಿವ್ ಅಯಾನ್ ಅಂತ ಕರಿತೀವಿ. ಈ ಪಾಸಿಟಿವ್ ಇದ್ರೆ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಲೂಸ್ ಆಗುತ್ತೆ ಪಾಸಿಟಿವ್ ಚಾರ್ಜ್ ಇದ್ರೆ. ನೆಗೆಟಿವ್ ಚಾರ್ಜ್ ಇದ್ರೆ ಏನಾಗುತ್ತೆ, ಅಯಾನ್ಸ್ಗಳು ಏನಾಗುತ್ತೆ, ಗೈನ್ ಆಗುತ್ತೆ. ಓಕೆನಾ. ಸೊ ಕ್ಯಾಟ್ ಅಯಾನ್ ಅಂದರೆ ಪಾಸಿಟಿವ್ ಚಾರ್ಜ್, ಅದೇನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ಲೂಸ್ ಆಗುತ್ತೆ ಅಂದರೆ ಕಳ್ಕೊಳ್ಳುತ್ತೆ. ಬಟ್ ಆ್ಯನ್ ಅಯಾನ್ ಒಂದು ನೆಗೆಟಿವ್ ಚಾರ್ಜ್, ಅಯಾನ್ಸ್ ಅದು ಎಲೆಕ್ಟ್ರಾನ್ಸ್ನ ಏನು ಮಾಡುತ್ತೆ, ಅದು ಎಲೆಕ್ಟ್ರಾನ್ಸ್ನ ಪಡ್ಕೊಳ್ಳುತ್ತೆ, ಸರಿನಾ. ಸೊ ಈಗ ಅಯಾನ್ಸ್ ಅಂದರೆ ಏನು? ಅಯಾನ್ ಈಸ್ ಆನ್ ಆಟಮ್. ಒಂದು ಅಯಾನ್ ಅಂದರೆ ಅದೊಂದು ಆಟಮ್ ಅಥವಾ ಗ್ರೂಪ್ ಆಫ್ ಆಟಮ್ ಅಂತ ನಾವು ಕರಿತೀವಿ, ಆಯಿತಾ. ಅದರೊಳಗೆ ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ ಏನಾದರೂ ಇರ್ಬೋದು, ಸರಿನಾ. ಯಾಕೆ ಅಂತಂದರೆ ಒಂದ್ಸಲಿ ಅದು ಎಲೆಕ್ಟ್ರಾನ್ನ ಗೇನ್ ಮಾಡುತ್ತೆ, ಇನ್ನೊಂದು ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಳ್ಳುತ್ತೆ. ಓಕೆನಾ. ಅದಕ್ಕೆ ಅದು ಪಾಸಿಟಿವ್ ಚಾರ್ಜ್ ಆದರೂ ಆಗಿರ್ಬೋದು, ನೆಗೆಟಿವ್ ಚಾರ್ಜ್ ಆಗಿರ್ಬೋದು. ಆ್ಯಂಡ್ ಅಯಾನ್ ಇಸ್ ಆನ್ ಇದರ್ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ನಾವು ಹೇಳ್ಬೋದು, ಸರಿನಾ. ಸೊ ಈಗ ಇದರೊಳಗೆ ಎಲೆಕ್ಟ್ರಾನ್ಸ್ ಮಾತ್ರ ಪಡ್ಕೊಳ್ಳೋದು ಅಥವಾ ಕಳ್ಕೊಳ್ಳೋದು ಅಂತ. ಆದರೆ ಪ್ರೋಟಾನ್ಸ್ ಯಾವುದೇ ಥರ ಚೇಂಜಸ್ ಆಗಿಲ್ಲ. ಪ್ರೋಟಾನ್ಸ್ ಯಾವಾಗಲೂ ಏನಿರುತ್ತೆ, ಸೇಮ್ ಇರುತ್ತೆ, ಸರಿನಾ. ಎಲೆಕ್ಟ್ರಾನ್ಸ್ ಮಾತ್ರ ವೇರಿ ಆಗೋದು. ಸೊ ಈಗ ಹೇಗೆ ಈ ಅಯಾನ್ಸ್ಗಳು ಫಾರ್ಮ್ ಆಗುತ್ತೆ? ಈ ಅಯಾನ್ಸ್ ಯಾವಾಗ ಫಾರ್ಮ್ ಆಗುತ್ತೆ ಅಂತಂದರೆ, ನಾವು ಯಾವಾಗ ಎಲೆಕ್ಟ್ರಾನ್ಸ್ನ ಕಳ್ಕೊತೀವೋ ಆವಾಗ ಪಾಸಿಟಿವ್ ಅಯಾನ್ ಕ್ರಿಯೇಟ್ ಆಗುತ್ತೆ, ಅದನ್ನು ಕ್ಯಾಟ್ ಅಯಾನ್ ಅಂತ ಕರಿತೀವಿ. ಯಾವಾಗ ನಾವು ಎಲೆಕ್ಟ್ರಾನ್ಸ್ನ ಪಡ್ಕೊತೀವೋ ಆವಾಗ ನಮ್ಗೆ ಏನು ಕ್ರಿಯೇಟ್ ಆಗುತ್ತೆ, ನೆಗೆಟಿವ್ ಅಯಾನ್ ಅಂದರೆ ಆ್ಯನ್ ಅಯಾನ್ ಅಂತ ಕರಿತೀವಿ, ಸರಿನಾ. ಸೊ ನಾವು ಎಲೆಕ್ಟ್ರಾನ್ಸ್ನ ಕಳ್ಕೊಂಡ್ರೆ ಅದೇನಾಗುತ್ತೆ, ಪಾಸಿಟಿವ್ ಅಯಾನ್ ಅಂದರೆ ಕ್ಯಾಟ್ ಅಯಾನ್ ಫಾರ್ಮ್ ಆಗುತ್ತೆ. ಎಲೆಕ್ಟ್ರಾನ್ಸ್ನ ಕಳ್ಕೊಂಡ್ರೆ ಕ್ಯಾಟ್ ಅಯಾನ್, ಎಲೆಕ್ಟ್ರಾನ್ಸ್ನ ಪಡ್ಕೊಂಡ್ರೆ ಆ್ಯನ್ ಅಯಾನ್ ಅಂತ ಕರಿತೀವಿ. ಯಾಕೆ ಈ ಅಟಾಮ್ಸ್ಗಳು ಅಯಾನ್ನ ಫಾರ್ಮ್ ಮಾಡುತ್ತೆ? ಯಾಕೆ ಮಾಡುತ್ತಪ್ಪ ಅಂತಂದರೆ, ಆಟಮ್ ವಾಂಟ್ಸ್ ಟು ಬಿಕಮ್ ಸ್ಟೇಬಲ್. ಆಟಮ್ ಏನಾಗಿರಬೇಕು, ಸ್ಟೇಬಲ್ ಆಗಿರಬೇಕು ಅಲ್ವಾ, ಒಂದು ಸ್ಥಿರವಾಗಿರಬೇಕು ಪರಮಾಣು ಅಲ್ವಾ. ಸೊ ಮೋಸ್ಟ್ ಆಟಮ್ಸ್ ಬಿಕಾಲ್ ಸ್ಟೇಬಲ್ ವೆನ್ ದ ಔಟರ್ ಮೋಸ್ಟ್ ಶೆಲ್ ಹ್ಯಾಸ್ 8 ಎಲೆಕ್ಟ್ರಾನ್ಸ್. ನಾನು ನಿಮಗೆ ಇದು ಆಟಮ್ ಅಂತಂದರೆ ಇಲ್ಲಿ ಕೆ ಶೆಲ್, ಇಲ್ಲಿ KLMN ಅಂತ ಹೇಳಿದೆ, ಓಕೆನಾ. ಇದೇನಿದು ಶೆಲ್ಗಳು, ಆಯಿತಾ. ಆಟಮ್ ಸುತ್ತ ಈ ಥರ ಒಂದು ಶೆಲ್ ಇರುತ್ತೆ ಅಂತ ಯಾರು ಕೊಡ್ತಾರೆ, ನೀಲ್ ಬೋರ್ ಅವ್ರು ಕೊಡ್ತಾರೆ. ಈ ಆಟಮ್ ಯಾವಾಗ ಸ್ಟೇಬಲ್ ಇರುತ್ತೆ ಅಂತಂದರೆ, ಈ ಒಂದು ಚಾರ್ಜ್ ಎಲೆಕ್ಟ್ರಾನ್ಸ್ ಇರುತ್ತಲ್ವ, ಎಲ್ಲಿ ಎಲೆಕ್ಟ್ರಾನ್ಸ್ ಏನಾದರೂ 8 ಎಲೆಕ್ಟ್ರಾನ್ಸ್ ಇದೆ, ಇದು 2, 4, 6, 8. ಈ ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಎಲ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸ್, ಎಮ್ ಶೆಲ್ಲಲ್ಲಿ 6 ಎಲೆಕ್ಟ್ರಾನ್ಸ್, ಎನ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, 8 ಎಲೆಕ್ಟ್ರಾನ್ಸ್ ಇರುತ್ತೆ, ಓಕೆನಾ. ಸೊ ಅಪ್ಪರ್ ಮೋಸ್ಟ್ ಅಂದರೆ ಮೇಲ್ಗಡೆ ಇರುವಂಥ ಜಾಸ್ತಿ ಎನ್ ಶೆಲ್ಲಲ್ಲಿ ಎಷ್ಟು ಎಲಿಮೆಂಟ್ಸ್ ಐತೆ, 8 ಎಲೆಕ್ಟ್ರಾನ್ಸ್ ಇರುತ್ತೆ. ಯಾವಾಗ ಈ ಎಲೆಕ್ಟ್ರಾನ್ಸ್ 8ನೇ ಮನೆಯಲ್ಲಿ ಅಥವಾ ಎನ್ ಶೆಲ್ಲಲ್ಲಿ ಇರುತ್ತೋ ಆವಾಗ ಆಟಮ್ಸ್ ಏನಾಗುತ್ತೆ, ಆಟಮ್ಸ್ ಜಾಸ್ತಿ ಸ್ಟೇಬಲ್ ಆಗುತ್ತೆ, ಓಕೆನಾ. ಸೊ ಈ ಒಂದು ಸ್ಟೇಬಲ್ ಆಗಕ್ಕೆ ಏನಾಗುತ್ತೆ, ಎಲೆಕ್ಟ್ರಾನ್ಸ್ನ ಕಳ್ಕೊಳ್ತೀವಿ ಅಥವಾ ಎಲೆಕ್ಟ್ರಾನ್ಸ್ನ ಪಡ್ಕೊಳ್ತೀವಿ. ಅದಕ್ಕೋಸ್ಕರನೇ ಅಯಾನ್ಸು ಫಾರ್ಮ್ ಆಗುತ್ತೆ, ಸರಿನಾ. ಅಯಾನ್ಸ್ ಎಲ್ಲಿ ಫಾರ್ಮ್ ಆಗುತ್ತೆ, ಒಂದು ಅಟಾಮ್ಸಲ್ಲಿ ಅದು ಫಾರ್ಮ್ ಆಗುತ್ತೆ. ಈಗ ಅಯಾನ್ಸ್ ಬಗ್ಗೆ ಅರ್ಥ ಆಯ್ತಲ್ವಾ. ಈಗ ನೆಕ್ಸ್ಟು ಎಲಿಮೆಂಟ್ಸ್, ಸಿಂಬಲ್ ಆಫ್ ಎಲಿಮೆಂಟ್ಸ್. ನಾನು ಎಲಿಮೆಂಟ್ಸ್ ಅಂತ ಮುಂಚೆನೇ ಹೇಳಿದೆ, ಎಲಿಮೆಂಟ್ಸ್ ಒಂದು ಪ್ಯೂರ್ ಸಬ್ಸ್ಟೆನ್ಸು, ಅದರೊಳಗೆ ಬರೀ ಒಂದೇ ಒಂದು ವಿಧವಾದ ಒಂದು ಆಟಮ್ ಇರುತ್ತೆ, ಓಕೆನಾ. ಒಂದೇ ವಿಧದ ಪರಮಾಣುಗಳಿಂದ ನಿರ್ಮಿತವಾದ ಒಂದು ಶುದ್ಧ ಪದಾರ್ಥ ಅಂತ ಕೇಳ್ತೀವಿ, ಅದನ್ನ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್ ಯಾವುದು, ಹೈಡ್ರೋಜನ್ ಆಗಿರ್ಬೋದು, ಆಕ್ಸಿಜನ್, ಐರನ್, ಗೋಲ್ಡ್, ಇದರೊಳಗೆಲ್ಲ ಒಂದೇ ಎಲಿಮೆಂಟ್ ಅಥವಾ ಒಂದೇ ಆಟಮ್ ಇರುತ್ತೆ, ಸರಿನಾ. ಈ ಸಿಂಬಲ್ನ ನಾವು ಯಾಕೆ ಕೊಡ್ತೀವಿ, ಎಲ್ಲ ಎಲಿಮೆಂಟ್ಗೂ ಒಂದೊಂದು ಸಿಂಬಲ್ ಕೊಡ್ತೀವಿ, ಅದನ್ನು ನಾವು ಸಿಂಬಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಹೈಡ್ರೋಜನ್ಗೆ ನಾವು ಶಾರ್ಟ್ ಫಾರ್ಮ್ ಆಗಿ H ಅಂತ ಕರಿತೀವಿ, ಆಕ್ಸಿಜನ್ಗೆ O ಅಂತ ಕರಿತೀವಿ, ಕಾರ್ಬನ್ಗೆ C ಅಂತ ಕರಿತೀವಿ. ಇದನ್ನು ನಾವೇನಂತ ಕರಿತೀವಿ, ಸಂಕೇತಗಳು ಅಂತ ಕರಿತೀವಿ, ಸರಿನಾ. ಎವ್ರಿ ಎಲಿಮೆಂಟ್ ಹ್ಯಾಸ್ ಅ ಸರ್ಟನ್ ಸಿಂಬಲ್. ಫಾರ್ ಎಕ್ಸಾಂಪಲ್ ಈಗ ಹೈಡ್ರೋಜನ್ಗೆ ಏನೈತೆ H ಐತೆ, ಲಿಥಿಯಮ್ಗೆ Li ಅಂತ ಐತೆ, ಸೋಡಿಯಂಗೆ Na, ಪೊಟ್ಯಾಷಿಯಂ K. ನಮಗೆ ಇಂಪಾರ್ಟೆಂಟ್ ಯಾವುದು, ಸಿಲ್ವರ್, ಗೋಲ್ಡ್, ಮರ್ಕ್ಯೂರಿ, ಇವೆಲ್ಲ ನಮಗೆ ಇಂಪಾರ್ಟೆಂಟ್, ಸರಿನಾ. ಈ ಥರ ಎಲ್ಲ ನೀವು ನೆನ್ಪಿಟ್ಕೊಂಡ್ಲೇಬೇಕು. ಈಗ ಸಿಂಬಲ್ ಅಂದರೆ ಒಂದು ಶಾರ್ಟ್ ಫಾರ್ಮ್, ಮೂಲ ಧಾತುವಿನ
ಸಂಕ್ಷಿಪ್ತ ರೂಪ ಅಂತ ನಾವು ಕರಿತೀವಿ. ಫಸ್ಟ್ ಲೆಟರ್ ಇಸ್ ಆಲ್ವೇಸ್ ಕ್ಯಾಪಿಟಲ್. ಯಾವಾಗಲೂ ಮೊದಲೇ ಲೆಟರ್ ಏನಾಗಿರುತ್ತೆ, ಕ್ಯಾಪಿಟಲ್ ಆಗಿರುತ್ತೆ. ಮತ್ತೆ ಸೆಕೆಂಡ್ ಲೆಟರ್ ಏನಾಗಿರುತ್ತೆ, ಅದು ನಾನ್ ಕ್ಯಾಪಿಟಲ್, ಅಂದ್ರೆ ನಾರ್ಮಲ್ ಆಗಿ ಲೋವರ್ ಕೇಸ್ ಅಂತ ಒಂದು ಅಕ್ಷರನ ನಾವು ಬರಿತೀವಿ. ಓಕೆನಾ, ಕ್ಯಾಪ್ ಅಲ್ಲಿ ಫಸ್ಟ್ ಲೆಟರ್ ಇರುತ್ತೆ, ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ ಆಗಿ ಇರುತ್ತೆ. ಸೊ ನೋಡ್ಬೋದು ಈಗ AG ಅಂದ್ರೆ ಸಿಲ್ವರು, Na ಅಂದ್ರೆ ಸೋಡಿಯಂ. ಇಷ್ಟು ಪೂರ್ತಿ ನಿಮಗೆ ಇಷ್ಟಾದ್ರೂ ನೆನಪಿರಬೇಕು. H ಅಂದ್ರೆ ಹೈಡ್ರೋಜನ್, O ಅಂದ್ರೆ ಆಕ್ಸಿಜನ್, Fe ಅಂದ್ರೆ ಐರನ್, Au ಅಂದ್ರೆ ಗೋಲ್ಡ್, Ag ಅಂದ್ರೆ ಸಿಲ್ವರ್, Na ಅಂದ್ರೆ ಸೋಡಿಯಂ, K ಅಂದ್ರೆ ಪೊಟ್ಯಾಷಿಯಂ. ಈಗ ಅಟಾಮಿಕ್ ನಂಬರ್ ಅಂದ್ರೆ ಏನು, ನಾನು ಒಂದೊಂದೇ ಕಾನ್ಸೆಪ್ಟ್ನ ಹೇಳ್ಕೊಬರ್ತೀನಿ, ಯಾಕಂದ್ರೆ ಇದು ಒಂದು ಎಲ್ಲಾನು ಸೇರಿಸಿ ಲಾಸ್ಟಲ್ಲಿ ಏನೋ ಒಂದು ಹೇಳ್ತೀನಿ, ಅದಕ್ಕೋಸ್ಕರ. ಅಟಾಮಿಕ್ ನಂಬರ್ ಅಂದ್ರೆ ಏನು, ಈಗ ಎಲ್ಲ ಒಂದು ಎಲಿಮೆಂಟ್ಗೂ ಒಂದು ಅಟಾಮಿಕ್ ನಂಬರ್ ಇರುತ್ತೆ, ಸರಿನಾ. ಈ ಅಟಾಮಿಕ್ ನಂಬರ್ನ ನಾವು Z ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಇನ್ನು Z ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಸರಿನಾ. ಈ ಅಟಾಮಿಕ್ ನಂಬರ್ ಏನು ಹೇಳುತ್ತಪ್ಪ ಅಂತಂದ್ರೆ, ಇಟ್ ಟೆಲ್ಸ್ ಅಸ್ ಹೌ ಮೆನಿ ಪ್ರೋಟಾನ್ಸ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಆಫ್ ದ ಆಟಮ್. ಈಗ ಇದು ಆಟಮು, ಅದ್ರೊಳಗಡೆ ನ್ಯೂಕ್ಲಿಯಸ್ ಐತೆ, ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ, ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಸ್ ಇರುತ್ತೆ, ಅದನ್ನ ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಈ ಅಟಾಮಿಕ್ ನಂಬರ್ ಏನು ಹೇಳುತ್ತೆ ಅಂತಂದ್ರೆ, ಈ ಆಟೋಮ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತಲ್ವಾ, ಆ ನ್ಯೂಕ್ಲಿಯಸ್ ಒಳಗಡೆ ಎಷ್ಟು ಪ್ರೋಟಾನ್ಸ್ ಪ್ರೆಸೆಂಟ್ ಆಗಿದೆ ಅದನ್ನ ಯಾವ್ದನ್ನ ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ಅಟಾಮಿಕ್ ನಂಬರ್ ಅಂತ ನಾವು ಕರಿತೀವಿ. ಅಟಾಮಿಕ್ ನಂಬರ್ ರೆಪ್ರೆಸೆಂಟ್ಸ್ ದ ಹೌ ಮೆನಿ ಪ್ರೋಟಾನ್ಸ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಸೊ ಅದನ್ನ ನಾವು ಏನ್ ರೆಪ್ರೆಸೆಂಟ್ ಮಾಡ್ತೀವಿ, Z ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಮೊದಲನೇ ನಾವು ನೋಡೋಣ, ಈಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ತಗೊಳ್ಳೋಣ, ಓಕೆನಾ. ಹೈಡ್ರೋಜನ್ ಸಿಂಬಲ್ ಏನು, H ಅಂತ ನಾವು ಕರಿತೀವಿ. ಈ ಹೈಡ್ರೋಜನ್ಗೆ ಅಟಾಮಿಕ್ ನಂಬರ್ ಏನು, ಎಷ್ಟು ಪ್ರೋಟಾನ್ಸ್ ಇದೆ, ಒಂದು ಪ್ರೋಟಾನ್ಸ್ ಇದೆ, ಓಕೆನಾ. ಅದನ್ನ ನಾವೇನಂತ ಕರಿತೀವಿ, ಅಟಾಮಿಕ್ ನಂಬರ್ ಅಂತ ಕರಿತೀವಿ, ಸರಿನಾ. ಇದ್ರ ಮಾಸ್ ಏನಂತ ಕರಿತೀವಿ, ಅಟಾಮಿಕ್ ವೇಟ್ ಅಂತ ಕರಿತೀವಿ. ಹೈಡ್ರೋಜನ್ ನ ಮಾಸ್ ಎಷ್ಟು, 1.0079. ಇದು ಎಲ್ಲೂ ಕೇಳಿಲ್ಲ, ಬಟ್ ಅದನ್ನ ಅಟಾಮಿಕ್ ವೇಟ್ ಅಂತ ನಾವು ಕರಿತೀವಿ. ಈಗ ಅಟಾಮಿಕ್ ನಂಬರ್ ಯಾಕೆ ಇಂಪಾರ್ಟೆಂಟು, ನಮಗೆ ಹೇಗೆ ಜನರಿಗೆ ಅಥವಾ ನಮ್ಗೆ ಈಗ ಆಧಾರ್ ಕಾರ್ಡ್ ನಂಬರ್ ಐತೋ, ಎಲ್ಲರಿಗೂ ಒಂದೊಂಥರ ಆಧಾರ್ ಕಾರ್ಡ್ ನಂಬರ್ ಅಲ್ವಾ, ಅದೇ ಥರನೇ ಎಲ್ಲ ಎಲಿಮೆಂಟ್ಗಳು ಒಂದೇ ಥರ ನಂಬರ್ ಇರೋದಿಲ್ಲ, ಒಂದೇ ಥರ ಪ್ರೋಟಾನ್ಸ್ ಇಲ್ಲ. ಎಲ್ಲ ಎಲಿಮೆಂಟ್ಗೂ ಏನೈತೆ, ವಿಧ ವಿಧದ ವೆರೈಟಿ ಆದ ಒಂದು ಪ್ರೋಟಾನ್ಸ್ ಇರುತ್ತೆ, ಓಕೆನಾ. ಅದೇ ಥರನೇ ಸೊ ಒಂದು ಎಲಿಮೆಂಟ್ಗೆ ಬೇರೆ ಪ್ರೋಟಾನ್, ಇನ್ನೊಂದು ಎಲಿಮೆಂಟ್ಗೆ ಬೇರೆ ನಂಬರ್ ಆಫ್ ಪ್ರೋಟಾನ್ಸ್. ಸೊ ಅದಕ್ಕೆ ನಮಗೆ ಅಟಾಮಿಕ್ ನಂಬರ್ ಇಂಪಾರ್ಟೆಂಟ್. ಅದೇ ಥರ ನಮ್ಗೆ ರಿಯಲ್ ಲೈಫಲ್ಲೂ ಅಷ್ಟೇ, ನಮ್ಗೆ ಎಲ್ಲರಿಗೂ ಒಂದೇ ಥರ ಆಧಾರ್ ನಂಬರ್ ಇರಲ್ಲ ಅಲ್ವಾ, ಒಬ್ಬರು ಆಧಾರ್ ನಂಬರು ಅವ್ರ ಐಡೆಂಟಿಟಿನ ಗುರ್ತಿಸ್ಕೊಳ್ಳುತ್ತೆ. ಅದೇ ಥರನೇ ಇಷ್ಟು ಪ್ರೋಟಾನ್ಸ್ ಐತೆ ಅಂತಂದರೆ ಒಂದು ಎಲಿಮೆಂಟ್ನ ಅದು ಗುರ್ತಿಸ್ಕೊಳ್ಳುತ್ತೆ. ಸೊ ಯಾವುದೇ ಬೇರೆ ಎರಡು ಎಲಿಮೆಂಟ್ಗೆ ಒಂದೇ ಥರ ಆದ ಒಂದು ಅಟಾಮಿಕ್ ನಂಬರ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಹೈಡ್ರೋಜನ್ ನೋಡಿ, ಹೈಡ್ರೋಜನ್ನ ಅಟಾಮಿಕ್ ನಂಬರ್ ಎಷ್ಟು ಅಂದರೆ ಪ್ರೋಟಾನ್ ಎಷ್ಟೈತೆ, 1 ಪ್ರೋಟಾನ್ ಐತೆ. ಬಟ್ ಹೀಲಿಯಮಲ್ಲಿ ನೋಡಿ 1 2 ಪ್ರೋಟಾನ್ ಇದೆ. ಲೀಥಿಯಮಲ್ಲಿ 1 2 3 3 ಪ್ರೋಟಾನ್ ಇದೆ. ಸೊ ಯಾವ ಎಲಿಮೆಂಟ್ಗೂ ಸೇಮ್ ಪ್ರೋಟಾನ್ಸ್ ಇರುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಕ್ವಶನ್ನ ನೀವು ವಿಚ್ ಆಫ್ ದ ಸ್ಟೇಟ್ಮೆಂಟ್ ಆಫ್ ಕರೆಕ್ಟ್ ಅಂತ ಕೊಟ್ಟರೆ ಮೆನಿ ಎಲಿಮೆಂಟ್ಸ್ ಆಫ್ ದ ಸೇಮ್ ಪ್ರೋಟಾನ್ ಅಂತ ಕೊಡ್ಬೋದು. ಯಾವ ಎಲಿಮೆಂಟ್ಗೂ ಕೂಡ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಇರೋದಿಲ್ಲ. ಈಗ ಮಾಸ್ ನಂಬರ್ ಅಂದ್ರೆ ಏನು, ನಾವು ಅಟಾಮಿಕ್ ನಂಬರ್ ನೋಡಿದ್ವಿ, ಅಟಾಮಿಕ್ ಮಾಸ್ ಅಂತಾನು ನೋಡಿದ್ವಿ. ಈಗ ಮಾಸ್ ನಂಬರ್ ಅಂದ್ರೆ ಏನು, ಈ ಮಾಸ್ ನಂಬರ್ನ ನಾವು ಏನಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ A ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಸರಿನಾ. ಈಗ ಈ ಮಾಸ್ ನಂಬರ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಈಗ ನಾನು ಅವಾಗಲೇ ಹೇಳಿದೆ, ಇದು ಒಂದು ಮ್ಯಾಟರ್ ಒಳಗಡೆ ಏನೈತೆ, ಆಟೋಮ್ ಐತೆ. ಈ ಆಟೋಮ್ ಒಳಗಡೆ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ಈ ನ್ಯೂಕ್ಲಿಯಸ್ ಏನ್ರಿಂದ ಕೂಡಿರುತ್ತೆ, ಒಂದು ಪ್ರೋಟಾನ್ಸ್, ಇನ್ನೊಂದು ನ್ಯೂಟ್ರಾನ್ಸ್ ಅಲ್ವಾ. ಈ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಎರಡೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವೇನು ಇವೆರಡೂ ಆ್ಯಡ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅಂದರೆ ಮಾಸ್ ನಂಬರ್ ಸಿಗುತ್ತೆ. ಏನು, ಮಾಸ್ ನಂಬರ್ ನಮಗೆ ಸಿಗುತ್ತೆ, ಓಕೆನಾ. ಬರೀ ಪ್ರೋಟಾನ್ಸ್ನ ಕೌಂಟ್ ಮಾಡಿದ್ರೆ ನಾವೇನಂತ ಕರಿತೀವಿ, ಅದನ್ನು ಅಟಾಮಿಕ್ ನಂಬರ್ ಅಂತ ಕರಿತೀವಿ. A ಏನಂತ ಬರ್ತೈತಿ, ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಎರಡನ್ನೂ ಆ್ಯಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ನಮ್ಗೆ ಏನು ಸಿಗುತ್ತೆ, ನಮಗೆ ಮಾಸ್ ನಂಬರ್ ನಮಗೆ ಸಿಗುತ್ತೆ, ಓಕೆನಾ. ಸೊ ಮಾಸ್ ನಂಬರ್ ಏನಿಲ್ಲ, ಇಟ್ ಇಸ್ ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಇದನ್ನ ನಾವೇನಿಂದ ರೆಪ್ರೆಸೆಂಟ್ ಮಾಡ್ತೀವಿ, ನಂಬರ್ ಲೆಟರ್ A ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಕೇಳಿದರೆ ಮಾಸ್ ನಂಬರ್ನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ, ಅಟಾಮಿಕ್ ನಂಬರ್ನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಎಕ್ಸಾಮಲ್ಲಿ ಕೇಳಿದರೆ ನಾನು PYQ ತೋರಿಸ್ತೀನಿ, ಸರಿನಾ. ಸಿಂಪಲ್ ಪ್ರಾಪರ್ಟಿ ನೋಡಿ, ಅಟಾಮಿಕ್ ನಂಬರ್ನ ನಾವು Z ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಮಾಸ್ ನಂಬರ್ನ A ಅಂತ ಮಾಡ್ತೀವಿ. ಅಟಾಮಿಕ್ ನಂಬರ್ನಲ್ಲಿ ಬರೀ ಪ್ರೋಟಾನ್ಸ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಎರಡನ್ನೂ ಕೂಡಿಸಿ ಮಾಸ್ ನಂಬರ್ನ ಕಂಡುಹಿಡಿತೀವಿ. ಇದ್ರ ಸಿಂಬಲ್ Z, ಇದ್ರ ಸಿಂಬಲ್ A. ಎಲೆಕ್ಟ್ರಾನ್ಸ್ ಇನ್ಕ್ಲೂಡ್ ಆಗಿರುತ್ತಾ ಅಟಾಮಿಕ್ ನಂಬರಲ್ಲಿ, ಮತ್ತೆ ಮಾಸ್ ನಂಬರಲ್ಲಿ ಎರಡರೊಳಗೂ ನಾವು ಎಲೆಕ್ಟ್ರಾನ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಎಲೆಕ್ಟ್ರಾನ್ಸ್ ಚೇಂಜ್ ಆಗ್ತಿರುತ್ತೆ. ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸು ಸ್ಟೇಬಲ್ ಆಗಿ ಒಂದೇ ಪ್ರಮಾಣದಲ್ಲಿ ಇರುತ್ತೆ, ಮತ್ತೆ ಅದು ಚೇಂಜ್ ಆಗಲ್ಲ, ಓಕೆನಾ. ನ್ಯೂಟ್ರಾನ್ಸು ಇನ್ಕ್ಲೂಡ್ ಆಗಿರುತ್ತಾ, ನ್ಯೂಟ್ರಾನ್ ಅಂದ್ರೇನು, ಬಟ್ರೆ ಅದು ಅಂದರೆ ಎಲೆಕ್ಟ್ರಿಕ್ ಅಂದರೆ ನ್ಯೂಟ್ರಲಿ ಚಾರ್ಜ್ ಪಾರ್ಟಿಕಲ್ಸ್ ನ್ಯೂಟ್ರಾನ್ ಅಂತ ಕರಿತೀವಿ. ಅಟಾಮಿಕ್ ನಂಬರಲ್ಲಿ ನಾವು ನ್ಯೂಟ್ರಾನ್ ಇನ್ಕ್ಲೂಡ್ ಮಾಡಲ್ಲ, ಬಟ್ ಮಾಸ್ ನಂಬರಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ತೀವಿ. ಸೊ ಈಗ ನಾನು ಯಾಕೆ ಇವನ್ನೆಲ್ಲ ಹೇಳ್ತಿದೆ ಅಂದರೆ, ಈಗ ಅಟಾಮಿಕ್ ನಂಬರು ಎಲ್ಲ ಎಲಿಮೆಂಟ್ಗೂ ಒಂದು ಅಟಾಮಿಕ್ ನಂಬರ್ ಇರುತ್ತೆ, ಮತ್ತು ಎಲಿಮೆಂಟು ಅಂದರೆ
ಪ್ಯೂರ್ ಸಬ್ಸ್ಟೆನ್ಸಸ್ ಬರೀ ಸೇಮ್ ಟೈಪ್ ಆಫ್ ಆಟಮ್ ಇರುತ್ತೆ ಮತ್ತೆ ಅದ್ರ ಸಿಂಬಲ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಬೋರಾನ್ಸ್ ನೋಡಿದ್ವಿ ಅಲ್ವಾ, ಹೇಗೆ ಎಲೆಕ್ಟ್ರಾನ್ಸ್ ಒಂದ್ ಶೆಲ್ ಇನ್ನೊಂದ್ ಶೆಲ್ ಮೂವ್ ಆಗುತ್ತೆ ಅಂತ. ಇದಿಷ್ಟು ಕೂಡಿಸಿದ್ರೆ ನಮಗೆ ಪಿರಿಯಾಡಿಕ್ ಟೇಬಲ್ ಆಯ್ತು, ಆಯ್ತಾ. ಸೊ ನಮಗೆ 1 to 20 ಅಟಾಮಿಕ್ ನಂಬರ್ ಅಥವಾ ಎಲಿಮೆಂಟ್ಸ್ ನಮಗೆ ಗೊತ್ತಿರಲೇಬೇಕು. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರೈನ್, ನಿಯಾನ್, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ. ಇಷ್ಟು ನಿಮಗೆ ನೆನಪಿರಲೇಬೇಕು, ಓಕೆನಾ. ಬೇಕಾದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ಹೆಂಗೆ ನೆನ್ಪಿಟ್ಕೊಳ್ತೀನಿ ಅಂದ್ರೆ 1 ಇಂದ ಸ್ಟಾರ್ಟ್ ಆದರೆ ಮಿಕ್ಕಿದಲ್ಲ 2, ಅದಾದ್ಮೇಲೆ 3ನೇದಿಂದ 1 ಸ್ಟಾರ್ಟ್ ಆದರೆ 8 ಗಂಟೆ ಹೋಗುತ್ತೆ, ಅದಾದ್ಮೇಲೆ ಮಿಕ್ಕಿದಲ್ಲ 8, ಅದಾದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿ 8 ಗಂಟೆ ಹೋಗಿ ಮತ್ತೆ ಇನ್ನು ಮಿಕ್ಕಿದಲ್ಲ 8, ಆಮೇಲೆ ಲಾಸ್ಟ್ ಪೊಟ್ಯಾಷಿಯಂ ಮತ್ತು ಇದಕ್ಕೆ ಮಾತ್ರ 4 ವೇಲೆನ್ಸೀಸ್ ಇರುತ್ತೆ, ಸರಿನಾ. ಇದಿಷ್ಟು ನೀವು ನೆನ್ಪಿಟ್ಕೊಳ್ಳೇಬೇಕು. ಅಟಾಮಿಕ್ ನಂಬರು ಮತ್ತೆ ಆಕ್ಸಿಜನ್ ಕೇಳಿದ್ದಾರೆ, ಕಾರ್ಬನ್ ಕೇಳಿದ್ದಾರೆ. ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು 6, ಆಕ್ಸಿಜನ್ 8, ಓಕೆನಾ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ 2,4 ಇರುತ್ತೆ, ಆಕ್ಸಿಜನ್ 2,6 ಇರುತ್ತೆ. ಒಂದು ಕೆಲಸ ಮಾಡಿ, ಇದನ್ನ ಒಂದು ಪೇಪರಲ್ಲಿ ಬರ್ಸ್ಕೊಂಡು ಡೈಲಿ ಇದನ್ನ 2 ಮಿನಿಟ್ಸ್ ನೀವು ನೋಡಿ ಬೈ ಹ್ಯಾಟ್ ಮಾಡಿ, ಓಕೆನಾ. ಅವಾಗ ನಿಮಗೆ ಬಂದ್ಬಿಡುತ್ತೆ. ಡಾಬೆರೈನ್ ಟ್ರೇಟ್ಸ್. ಡಾಬೆರೈನ್ ಅಂದ್ರೆ ಯಾರು? ಅವರೊಬ್ರು ಜರ್ಮನ್ ಸೈಂಟಿಸ್ಟ್. ಅವರೊಂದು ಟ್ರೇಟ್ಸ್ ನ ಕೊಡ್ತಾರೆ. ಟ್ರೇಟ್ಸ್ ಅಂದ್ರೆ ಏನು? 3 ಲೆವೆಲ್ನ ಆಟಮ್, 3 ಗ್ರೂಪ್ ಅಂದ್ರೆ 3 ಗುಂಪಿನ ಒಂದು ಎಲಿಮೆಂಟ್ಸ್ ಅಂತ ಕರಿತೀವಿ, ಓಕೆನಾ. ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ನಾವು ಟ್ರೇಟ್ಸ್ ಅಂತ ಕರಿತೀವಿ. ಈ ಡಾಬೆರೈನ್ ಅನ್ನೋ ಒಂದು ಜರ್ಮನ್ ಸೈಂಟಿಸ್ಟ್ ಏನ್ ಮಾಡ್ತಾರೆ ಅಂದ್ರೆ 3 ಎಲಿಮೆಂಟ್ ನ ತಗೊಳ್ತಾರೆ, ಓಕೆನಾ. ಆ 3 ಎಲಿಮೆಂಟ್ ಏನಾಗಿರುತ್ತೆ ಅಂದ್ರೆ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ, ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಇರುತ್ತೆ. ಆ 3ನ ತಗೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ನೋಡಿ, ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ ಮತ್ತೆ ಸಿಮಿಲರ್ ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ 3 ಎಲಿಮೆಂಟ್ ತಗೊಂಡವ್ರೆ, ಒಂದು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಈ 3 ಎಲಿಮೆಂಟ್ನ ತಗೊಳ್ತಾರೆ. ಫಸ್ಟ್ನೇ ಎಲಿಮೆಂಟು ಮತ್ತೆ 3ನೇ ಎಲಿಮೆಂಟು ಇವೆರಡನ್ನ ಆ್ಯಡ್ ಮಾಡಿ ಇದ್ರ ಆವ್ರೇಜ್ನ ಕಂಡುಹಿಡಿತಾರೆ. ಈಗ ನಾವು ಕಂಡುಹಿಡಿಯೋಣ. ಫಸ್ಟ್ನೇ ಎಲಿಮೆಂಟ್ ಆ್ಯಡ್ ಮಾಡಿ ಫಸ್ಟ್ 7 ಅದ್ರ ಮಾಸು, ಮತ್ತೆ ಪೊಟ್ಯಾಷಿಯಂ ಮಾಸ್ ಎಷ್ಟು 39 ಈಸ್ ಈಕ್ವಲ್ ಟು ಎಷ್ಟು 46 ಡಿವೈಡೆಡ್ ಬೈ 2 ಆವ್ರೇಜ್ ಕಂಡುಹಿಡಿಯೋದು ಎಷ್ಟಾಗುತ್ತೆ ನಮಗೆ 23 ಆಗುತ್ತೆ. ಸೊ ಈ ಅಟಾಮಿಕ್ ಮಾಸ್ ಆವ್ರೇಜ್ ಆಫ್ ಇವೆಲ್ಟ್ರ ಆವ್ರೇಜ್ ಎಷ್ಟು 23. ಈ 23 ಅಟಾಮಿಕ್ ಮಾಸ್ ಯಾವ್ದ್ರದ್ದು? ಸೋಡಿಯಂದು. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ 3 ಸಿಮಿಲರ್ ಎಲಿಮೆಂಟ್ ಅಲ್ಲಿ ದ ನಂಬರ್ ಆಫ್ ದ ಆವ್ರೇಜ್ ಆಫ್ ಲಿಥಿಯಂ ಅಂಡ್ ಪೊಟ್ಯಾಷಿಯಮ್, ಓಕೆನಾ, ಅದ್ರ ಆವ್ರೇಜ್ ಎಷ್ಟು 23. ಇದ್ರ 23 ಏನಾಗಿರುತ್ತೆ? ಅದು ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಆಗಿರುತ್ತೆ. ಅದನ್ನೇ ಇವ್ರು ಹೇಳೋದು. ನಾವು ಫಸ್ಟಿಂದ ಹೇಳ್ತೀನಿ ನೋಡಿ. ಟ್ರೇಟ್ಸ್ ಅಂದ್ರೆ ಅದು ಗ್ರೂಪ್ ಆಫ್ 3 ಎಲಿಮೆಂಟ್ಸ್, ಓಕೆನಾ. ಗ್ರೂಪ್ ಆಫ್ 3 ಎಲಿಮೆಂಟ್ಸ್, ಅದರೊಳಗೆ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ ಮತ್ತೆ ಸಿಮಿಲರ್ ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಸರಿನಾ. ಇವ್ರು ಟ್ರೇಟ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ದ ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್. ಇಲ್ಲಿ ಯಾವ್ದು ಮಿಡಲ್ ಎಲಿಮೆಂಟು? ಸೋಡಿಯಂ, ಓಕೆನಾ. ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ದ ಆವರೇಜ್ ಆಫ್ ದ ಅಟಾಮಿಕ್ ಮಾಸ್ ಆಫ್ ದ ಫಸ್ಟ್ ಅಂಡ್ ದ ಥರ್ಡ್ ಎಲಿಮೆಂಟ್. ದ ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್, ಯಾವುದೇ ಒಂದು ಗುಂಪು ತಗೊಂಡ್ರು ಅಥವಾ 3 ಎಲಿಮೆಂಟ್ನ ಗುಂಪು ತಗೊಂಡ್ರು, ಅವರು ಸಿಮಿಲರ್ ಪ್ರಾಪರ್ಟೀಸ್ ಕೆಮಿಕಲ್ ಇರೋಂಥ ಒಂದು ಗುಂಪು ತಗೊಂಡ್ರು, ಮಿಡಲ್ ಎಲಿಮೆಂಟ್ನ ಅಟಾಮಿಕ್ ಮಾಸು ಏನಾಗಿರುತ್ತೆ ಅಂದರೆ ಫಸ್ಟ್ನೇ ಎಲಿಮೆಂಟು ಮತ್ತು ಥರ್ಡ್ ಎಲಿಮೆಂಟ್ನ ಆವ್ರೇಜ್ ಆಗಿರುತ್ತೆ. ಆವ್ರೇಜ್ ಆಫ್ ಫಸ್ಟ್ ಆ್ಯಂಡ್ ಥರ್ಡ್ ಎಲಿಮೆಂಟ್ ಇಸ್ ದ ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್. ಈ ಒಂದು ಮಾಡೆಲ್ನ ಯಾರು ಕೊಡ್ತಾರೆ ಅಂದರೆ ಡಾಬೆರೈನ್ ಟ್ರೇಟ್ಸ್ ಅಂತ ಕರಿತೀವಿ. ಟ್ರೇಟ್ಸ್ ಅಂದರೆ ಏನಂದರೆ ದ ಗುಂಪು ಅಂದರೆ 3 ಎಲಿಮೆಂಟ್ನ ಒಂದು ಗುಂಪು ಅಂತ ಕರಿತೀವಿ. ಈಗ ನೋಡಿ, ಕ್ಯಾಲ್ಸಿಯಂ, ಸ್ಟಾಂಟಿಯಂ ಮತ್ತು ಬೇರಿಯಂ ತಗೊಳ್ಳಿ. ಇದು ಮತ್ತು ಇದನ್ನ ಆ್ಯಡ್ ಮಾಡಿದ್ರೆ ಇವೆಲ್ಟ್ರ ಆವ್ರೇಜ್ ಏನಾಗಿರುತ್ತೆ 87.6 ಆಗಿರುತ್ತೆ, ಅಥವಾ ಅಪ್ರಾಕ್ಸಿಮೇಟ್ಲಿ, ಅಥವಾ ಅಂದರೆ ಅಲ್ಲಿ 87.5 ಅಥವಾ 88.8 ಆ ಥರ ರೀಚಲ್ಲಿ ಇರುತ್ತೆ, ಓಕೆನಾ. ಸೊ ಅದನ್ನೇ ಅವರು ಡಾಬೆರೈನ್ ಟ್ರೇಟ್ಸ್. ಈ ಥರ ಒಂದು 3 ಆಗಿ ಒಂದು ಟೇಬಲ್ ಎಲಿಮೆಂಟ್ಸ್ನ ಇವರು ಕ್ಲಾಸಿಫೈ ಮಾಡ್ತಾರೆ. ಇವ್ರ ಬಗ್ಗೆ ನಾವು ಇನ್ನೂ ಪಿರಿಯಾಡಿಕ್ ಟೇಬಲ್ಲಿ ಮುಂದೆ ನೋಡೋಣ. ಬಟ್ ನಾನು ಅಟಾಮಿಕ್ಸ್ ಮಾರ್ಕ್ಸ್ ಬಗ್ಗೆ ಹೇಳ್ತಿದ್ದೆ ಅಂತ ಟ್ರೇಟ್ಸ್ ಬಗ್ಗೆ ಇಲ್ಲೇ ಹೇಳಿದ್ದೀನಿ, ಓಕೆನಾ. ಈಗ ಐಸೋಟೋಪ್ಸ್ ಅಂದರೆ ಏನು? ಸಮಸ್ಥಾನಿಗಳು ಅಂತ ಕರಿತೀವಿ. ಐಸೋಟೋಪ್ಸ್ ಅಂದರೆ ಏನಿಲ್ಲ, ಅದು ಕೆಲವು ಆಟಮ್ಸ್ಗಳು, ಓಕೆನಾ. ಅದೇನು? ಕೆಲವು ಆಟಮ್ಸ್ಗಳು. ಈ ಆಟಮಲ್ಲಿ ಸೇಮ್ ಅಟಾಮಿಕ್ ನಂಬರ್ ಇರುತ್ತೆ, ಅಂದರೆ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ ಮತ್ತು ಡಿಫ್ರೆಂಟ್ ಮಾಸ್ ನಂಬರ್ ಇರುತ್ತೆ, ಓಕೆನಾ. ಡಿಫ್ರೆಂಟ್ ಏನು? ಇದಕ್ಕೆ ಡಿಫ್ರೆಂಟು ಮಾಸ್ ನಂಬರ್ ಅಂದ್ರೆ ಏನು? ಪ್ರೋಟಾನ್ಸ್ ಪ್ಲಸ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ಅಟಾಮಿಕ್ ನಂಬರ್ ಅಂದರೆ ಬರೀ ಪ್ರೋಟಾನ್ಸ್, ಓಕೆನಾ. ಸೊ ಐಸೋಟೋಪ್ಸ್ ಅಂದರೆ ದೋಸ್ ಆರ್ ದ ಆಟಮ್ಸ್ ವಿಚ್ ಹಾವ್ ಸೇಮ್ ನಂಬರ್ ಆಫ್ ಅಟಾಮಿಕ್ ನಂಬರ್ ಆ್ಯಂಡ್ ಡಿಫ್ರೆಂಟ್ ಮಾಸ್ ನಂಬರ್, ಓಕೆನಾ. ಡಿಫ್ರೆಂಟ್ ಮಾಸ್ ನಂಬರ್ ಇರುತ್ತೆ, ಸೇಮ್ ಅಟಾಮಿಕ್ ನಂಬರ್ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಐಸೋಟೋಪ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ತಗೊಳ್ಳಿ.
ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಐಸೋಟೋಪ್ಸ್. ಓಕೆನಾ, ಹೈಡ್ರೋಜನ್ ಐಸೋಟೋಪ್ಸ್ ಅಲ್ಲಿ ನೋಡಿ, ಹೈಡ್ರೋಜನ್ ಮಾಸ್ ನಂಬರ್ ಎಷ್ಟು 1, ಇಲ್ಲಿ ಡೆಟ್ಯೂರಿಯಂ, ಈ ಡೆಟ್ಯೂರಿಯಂ ಅನ್ನೋ ಹೈಡ್ರೋಜನ್ ಅಲ್ಲಿ ಎಷ್ಟು 2, ಈ ಟ್ರಿಟಿಯರಿಯಂ ಅಲ್ಲಿ 3. ಬಟ್ ಇಲ್ಲಿ ಅಟಾಮಿಕ್ ನಂಬರ್ ನೋಡಿ ಯಾವಾಗಲೂ ಏನೈತೆ ಹೈಡ್ರೋಜನ್ ಅಲ್ಲಿ 1 1 1 ಇರುತ್ತೆ. ಓಕೆನಾ, ನಮ್ಗೆ ಈ ಎಕ್ಸಾಂಪಲ್ನೇ ನಮಗೆ ಜಾಸ್ತಿ ಕೇಳಿರೋದು ಎಕ್ಸಾಮ್ ಅಲ್ಲಿ, ನೆನ್ಪಿಟ್ಕೊಳ್ಳಿ. ಓಕೆನಾ, ಪ್ರೋಟಿಯಂ, ಡೆಟ್ಯೂರಿಯಂ, ಟ್ರಿಟಿಯರಿಯಂ, ಈ ಒಂದು ಹೈಡ್ರೋಜನ್ ಬಾಂಡ್ಸ್ ಅಲ್ಲಿ ಪ್ರೋಟಾನ್ಸ್ ಯಾವಾಗಲೂ ಸೇಮ್ ಇರುತ್ತೆ. ಅಂದ್ರೆ ಪ್ರೋಟಾನ್ಸ್ ಅಂದ್ರೆ ಏನು, ಅಟಾಮಿಕ್ ನಂಬರ್. ಮಾಸ್ ನಂಬರ್ ಅಂದ್ರೆ ಏನು, ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಸ್, ಅದನ್ನ ನಾವು ಮಾಸ್ ನಂಬರ್ ಅಂತ ಕರಿತೀವಿ. ಸರಿನಾ, ಸೊ ಇದನ್ನ ನಾವೇನಂತ ಕರಿತೀವಿ, ಐಸೋಟೋಪ್ಸ್ ಅಂತ ನಾವು ಕರಿತೀವಿ. ಈಗ ಕಾರ್ಬನ್ ಎಕ್ಸಾಂಪಲ್ ಆಫ್ ಕಾರ್ಬನ್ ಐಸೋಟೋಪ್ಸ್, ಕಾರ್ಬನ್ 12 13 14. ಈ ಕಾರ್ಬನ್ 14 ಅಂತ ನಮ್ಗೆ ಜಾಸ್ತಿ ಕೇಳ್ತೀವಿ. ಯಾಕೆ, ಎಲ್ಲಿ ಯೂಸ್ ಮಾಡಿರ್ತೀವಿ ಅಂದ್ರೆ ಕಾರ್ಬನ್ ಡೇಟಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಹಳೆ ಹಿಂದಿನ ಕಾಲದಿಂದ ಒಂದು ವಸ್ತು ಏನಾದ್ರು ಇದ್ರೆ ಅದ್ರ ವಯಸ್ಸು ಎಷ್ಟಾಗೈತೆ ಅಂತ ಅದನ್ನ ಕಂಡುಹಿಡಿಯಕ್ಕೆ ನಾವು ಕಾರ್ಬನ್ 14 ಯೂಸ್ ಮಾಡ್ತೀವಿ. ಈ ಕಾರ್ಬನ್ ಐಸೋಟೋಪ್ಸ್ ಅಲ್ಲಿ ಕಾರ್ಬನ್ ನ ಪ್ರೋಟಾನ್ಸ್ ಎಷ್ಟು 6 ಆಗಿರುತ್ತೆ. ಅಂದ್ರೆ ಐಸೋಟೋಪ್ಸ್ ಅಂದ್ರೆ ಏನು, ಸೇಮ್ ಅಟಾಮಿಕ್ ನಂಬರ್ ಇರುತ್ತೆ ಅಲ್ವಾ, 6 6 6 ಸೇಮ್ ಇರುತ್ತೆ. ಬಟ್ ಪ್ರೋಟಾನ್ಸ್ ಅಥವಾ ಮಾಸ್ ನಂಬರ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಈಗ ನ್ಯೂಟ್ರಾನ್ಸ್ 6 ಅಂದ್ರೆ ಇವೆರಡು ಮಾಸ್ ನಂಬರ್ ಎಷ್ಟು 12 ಆಗಿರುತ್ತೆ ಅಲ್ವಾ. ಸೊ ಡಿಫ್ರೆಂಟ್ ಮಾಸ್ ನಂಬರ್ ಬಟ್ ಸೇಮ್ ಅಟಾಮಿಕ್ ನಂಬರ್. ಈಗ ಕಾರ್ಬನ್ 14 ಯಾವ್ದು ಯೂಸ್ ಮಾಡ್ತೀವಿ, ಏಜ್ ಆಫ್ ಫಾಸಿಲ್ಸ್ ಯೂಸ್ ಮಾಡ್ತೀವಿ. ಮತ್ತೆ ಅಯೋಡಿನ್ 131 ಥೈರಾಯ್ಡ್ ಟ್ರೀಟ್ಮೆಂಟ್ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಇದೆಲ್ಲ ಐಸೋಟೋಪ್ಸ್, ಇವೆಲ್ಲ ಏನು ಐಸೋಟೋಪ್ಗಳು. ಕಾರ್ಬನ್ 14, ಅಯೋಡಿನ್ 131, ಕೋಬಾಲ್ಟ್ 60, ಕೋಬಾಲ್ಟ್ ಜೆಲ್ ನೋಡಿರ್ತೀರ ನೀವು. ಮತ್ತೆ ಈ ಕೋಬಾಲ್ಟ್ 60 ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಯೂಸ್ ಮಾಡ್ತೀವಿ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಅಲ್ವಾ. ಡೆಟೇರಿಯಂ ನಲ್ಲಿ ಯೂಸ್ ಮಾಡ್ತೀವಿ, ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಯೂಸ್ ಮಾಡ್ತೀವಿ. ಇವೆಲ್ಲ ಏನು ಐಸೋಟೋಪ್ಸ್. ಈ ಪ್ರಾಪರ್ಟೀಸ್ ಆಫ್ ಐಸೋಟೋಪ್ಸ್ ನೋಡಿದ್ರೆ ಅದಕ್ಕೆ ಸೇಮ್ ಅಟಾಮಿಕ್ ನಂಬರ್ ಇರುತ್ತೆ ಬಟ್ ಡಿಫ್ರೆಂಟ್ ಮಾಸ್ ನಂಬರ್ ಇರುತ್ತೆ. ಮತ್ತೆ ಕೆಮಿಕಲ್ ರಿಯಾಕ್ಷನ್ ಅಥವಾ ಕೆಮಿಕಲ್ ಪ್ರಾಪರ್ಟೀಸ್ ಏನಿರುತ್ತೆ ಸೇಮ್ ಆಗಿರುತ್ತೆ, ಫಿಸಿಕಲ್ ಪ್ರಾಪರ್ಟೀಸು ಡಿಫ್ರೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಾಸ್. ಈಗ ಐಸೋಟೋಪ್ಸ್ ಆಯಿತು, ಐಸೋಟೋಪ್ಸ್ ಉಲ್ಟಾ ಯಾವುದು, ಐಸೋಬಾರ್ಸ್ಗೆ ಏನಿರುತ್ತೆ, ಸೇಮ್ ಮಾಸ್ ನಂಬರ್ ಇರುತ್ತೆ ಆದರೆ ಡಿಫ್ರೆಂಟ್ ಅಟಾಮಿಕ್ ನಂಬರ್ ಇರುತ್ತೆ. ಸೇಮ್ ಮಾಸ್ ನಂಬರು ಆದರೆ ಡಿಫ್ರೆಂಟ್ ಅಟಾಮಿಕ್ ನಂಬರ್. ಯಾವುದಂದ್ರೆ ಐಸೋಬಾರ್ಸ್ ಆಫ್ ಆರ್ಗಾನ್, ಕೆ ಅಂದರೆ ಪೊಟ್ಯಾಷಿಯಂ, ಸಿ ಅಂದರೆ ಕ್ಯಾಲ್ಶಿಯಂ. ಓಕೆನಾ, ಸೊ ಇಲ್ಲಿ ನೋಡಿ, ಇದು ಮಾಸ್ ನಂಬರು, ಇದು ಅಟಾಮಿಕ್ ನಂಬರ್. ಕೆಳಗಡೆ ಡಿನೋಟ್ ಮಾಡಿದ್ರೆ ಅದು ಅಟಾಮಿಕ್ ನಂಬರ್ ಅಂತ ಕರಿತೀವಿ, ಮೇಲ್ಗಡೆ ಡಿನೋಟ್ ಮಾಡೋದನ್ನ ಮಾಸ್ ನಂಬರ್ ಅಂತ ಕರಿತೀವಿ. ಈ 3 ಎಲಿಮೆಂಟ್ಗೂ ಏನೈತೆ, ಸೇಮ್ ಅಟಾಮಿಕ್ ಮಾಸ್ ನಂಬರ್ ಇದೆ ಬಟ್ ಡಿಫ್ರೆಂಟ್ ಅಟಾಮಿಕ್ ನಂಬರ್ಸ್ ಐತೆ. ಅಂಥವನ್ನ ನಾವೇನಂತ ಕರಿತೀವಿ, ಐಸೋಬಾರ್ಸ್ ಅಂತ ಕರಿತೀವಿ. ಓಕೆನಾ, ಐಸೋಬಾರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಸಿ ಅಂದರೆ ಕ್ಯಾಲ್ಸಿಯಂ, ಎ ಅಂದರೆ ಆರ್ಗನ್. ಓಕೆನಾ, ಇದರೊಳಗೆ ನ್ಯೂಕ್ಲಿಯಾನ್ಸ್ ಅಂದ್ರೆ ಏನು, ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ನ ನ್ಯೂಕ್ಲಿಯಸ್ ಅಂತ ಕರೀತಾರೆ. ಅಂದ್ರೆ ಮಾಸ್ ನಂಬರ್ ಸೇಮ್ ಇರುತ್ತೆ ಬಟ್ ಪ್ರೋಟಾನ್ಸ್ ಏನು ಡಿಫ್ರೆಂಟ್ ಇರುತ್ತೆ, ಅಟಾಮಿಕ್ ನಂಬರ್ ಡಿಫ್ರೆಂಟ್ ಇರುತ್ತೆ. ಸೇಮ್ ಮಾಸ್ ನಂಬರ್ ಓಕೆ ಬಟ್ ಡಿಫ್ರೆಂಟ್ ಅಟಾಮಿಕ್ ನಂಬರ್, ಡಿಫ್ರೆಂಟ್ ಎಲಿಮೆಂಟ್ಸ್ ಇರುತ್ತೆ, ಡಿಫ್ರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್ ಕೂಡ ಇರುತ್ತೆ. ಇದರ ಪ್ರಾಪರ್ಟೀಸ್ ಯಾವುದು, ಐಸೋಬಾರ್ಸ್ ನ ಇದು ಪ್ರಾಪರ್ಟೀಸ್. ಈಗ ಐಸೋಟೋನ್ಸ್ ಅಂದ್ರೆ ಏನು, ಐಸೋಟೋನ್ಸ್ ಅಂತ ಕರಿತೀವಿ, ಸಮ ನ್ಯೂಟ್ರಾನ್ಸ್ಗಳು ಅಂತ ಕರಿತೀವಿ. ಹೆಸರಲ್ಲೇ ಇದೆ ಕನ್ನಡದಲ್ಲಿ ಸಮ ನ್ಯೂಟ್ರಾನ್ಸ್ಗಳು ಅಂತ. ಐಸೋಟೋನ್ಸ್ ಅಂದ್ರೆ ಏನಲ್ಲ, ಕೆಲವೊಂದು ಆಟಮ್ಗಳು. ಓಕೆನಾ, atoms of different elements having the same number of neutrons, atoms which have same number of neutrons. Neutrons ಅಂದ್ರೆ ಏನು, ಅಂದ್ರೆ ನ್ಯೂಟ್ರಲಿ ಚಾರ್ಜ್ ಪಾರ್ಟಿಕಲ್ ಅಂದ್ರೆ 0 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ, ಬಟ್ ಡಿಫ್ರೆಂಟ್ ನಂಬರ್ ಆಫ್ ಡಿಫ್ರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ, ಡಿಫ್ರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ ಅಂದ್ರೆ ಅಟಾಮಿಕ್ ನಂಬರ್. ಇದನ್ನ ನಾವೇನಂತ ಕರಿತೀವಿ, ಐಸೋಟೋನ್ಸ್ ಅಂತ ನಾವು ಇದನ್ನ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನೈಟ್ರೋಜನ್ ನೋಡ್ಕೊಳ್ಳಿ, ಇದ್ರ ಅಟಾಮಿಕ್ ನಂಬರ್ ಎಷ್ಟು, ಅಟಾಮಿಕ್ ನಂಬರ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ 7 ಇರುತ್ತೆ, ಮಾಸ್ ಎಷ್ಟು 15 ಬಟ್ ನ್ಯೂಟ್ರಾನ್ಸ್ ಎಷ್ಟು 6. ಅದೇ ತರನೇ ನೈಟ್ರೋಜನ್, ಆಕ್ಸಿಜನ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು 8, ಆಕ್ಸಿಜನ್ ಅಟಾಮಿಕ್ ನಂಬರ್ 8, ಮಾಸ್ ನಂಬರ್ 16 ಬಟ್ ನ್ಯೂಟ್ರಾನ್ಸ್ ಎಷ್ಟು, ನ್ಯೂಟ್ರಾನ್ಸ್ ಎರಡಕ್ಕೂ ಸೇಮ್ ಇದೆ. ಇದನ್ನ ನಾವು ಐಸೋಟೋನ್ಸ್ ಅಂತ ಕರಿತೀವಿ. ಒಂದು ಸ್ಮಾಲ್ ಉದಾಹರಣೆ ಕೊಟ್ಟಿದ್ದೀನಿ, ಐಸೋಟೋಪ್ಸ್, ಐಸೋಟೋನ್ಸ್, ಐಸೋಬಾರ್ಸ್ ಅಂತ ಹೇಗಿರುತ್ತೆ ಅಂದ್ರೆ, ಹೈಡ್ರೋಜನ್ ನೆನ್ಪಿಟ್ಕೊಳ್ಳಿ, ಹೈಡ್ರೋಜನ್ ಅಲ್ಲಿ 3 ಇದಿರುತ್ತೆ ಐಸೋಟೋಪ್ಸ್ ಇರುತ್ತೆ, ಪ್ರೋಟಿಯಂ, ಡೆಟ್ಯೂರಿಯಂ, ಟ್ರಿಟಿಯರಿಯಂ ಅಂತ. ಐಸೋಟೋನ್ಸ್ ಅನ್ನು ನೆನ್ಪಿಟ್ಕೊಳ್ಳಿ, ಸಲ್ಫರ್, ಆರ್ಗಾನ್, ಕ್ಯಾಲ್ಸಿಯಂ. ಓಕೆನಾ, ಸಲ್ಫರ್, ಆರ್ಗಾನ್, ಕ್ಯಾಲ್ಸಿಯಂ ಈ ತರ ನೆನ್ಪಿಟ್ಕೊಳ್ಳಿ. ಮತ್ತೆ ನಾನು PPT ಹಾಕಿರ್ತೀನಿ, ಅದ್ರೊಳಗೆ ಹೋಗಿ ನೀವು ಜಸ್ಟ್ ಒಂದು ಗ್ಲಾನ್ಸ್ ಆಗಿ ಇದನ್ನ ನೋಡ್ಕೋಬಹುದು. ಇದನ್ನು ಅಷ್ಟೇನೆ, ಐಸೋಟೋಪ್ಸ್, ಐಸೋಬಾರ್ಸ್, ಐಸೋಟೋನ್ಸ್ ಈಸಿ ಕಾನ್ಸೆಪ್ಟ್ಸ್. ಈಗ ಇನ್ನೊಂದು ಹೊಸ ಕಾನ್ಸೆಪ್ಟ್ ಹೋಗೋಣ. ನೀವು ಒಂದು ಅಂಗಡಿಗೆ ಹೋಗ್ತೀರಾ ಅನ್ಕೊಳ್ಳಿ, ಈ ಅಂಗಡಿಗೆ ಹೋದಾಗ ನೀವು ರೈಸ್ನ ಅಣ್ಣ ಒಂದು ರೈಸ್ ಕೊಡಿ ಅಂತ ಕೇಳ್ತೀರಾ, ಇಲ್ಲ ಅಲ್ವಾ? ಅಥವಾ ಹಿಂಗೆ ಅಂಗಡಿಗೆ ಹೋದಾಗ ಅಣ್ಣ ಒಂದೇ ಒಂದು ಶುಗರ್ ಕೊಡಿ ಅಂತ ಕೇಳ್ತೀರಾ, ಇಲ್ಲ. ನೀವು ರೈಸ್ನ 1 kg ರೈಸ್ ಕೊಡಿ, 3 kg ಶುಗರ್ ಕೊಡಿ ಅಂತ ಕೇಳ್ತೀರಾ. ಅದೇ ಥರನೇ ಸೇಮ್
ಈಗ ನಾವೇನಾದ್ರೂ ಒಳಗಡೆ ಇರುವಂತ ಒಂದು ಅಟಾಮಿಕ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಆಟಮ್ಸ್ ಆಗಿರ್ಬೋದು, ಅಯಾನ್ಸ್ ಆಗಿರ್ಬೋದು, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಆಗಿರ್ಬೋದು, ಇವನ್ನೆಲ್ಲ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಹೇಗೆ ಕರಿತೀವಿ ಅಂದ್ರೆ ಮೋಲ್ ಅಂತ ಕರಿತೀವಿ, 1 ಮೋಲ್ ಅಂತ ಕರಿತೀವಿ. ಓಕೆನಾ. ಸೈಂಟಿಸ್ಟ್ ಯೂಸ್ 1 ಮೋಲ್ ಟು ಕೌಂಟ್ ಎವ್ರಿ ಟೈನಿ ಪಾರ್ಟಿಕಲ್ಸ್. ಓಕೆನಾ. ಏನು ಇವುಗಳನ್ನು ಅಂದ್ರೆ ಈ ಅಣುಗಳನ್ನು, ಆಟಮ್ಸ್ನ ಮಾಲಿಕ್ಯೂಲ್ಸ್ಗಳನ್ನ ಎಣಿಸಲು ವಿಜ್ಞಾನಿಗಳು 1 ಮೋಲ್ ಅನ್ನು ಬಳಸುತ್ತಾರೆ. ಸೊ ಎಷ್ಟಾದ್ರೂ ಇರ್ಲಿ ಅದು, ಈಗ ಆಟಮ್ಸ್ ಇಲ್ಲಿ ಇಷ್ಟು ಆಟಮ್ಸ್ ಐತೆ ಅಂತಂದ್ರೆ ಅದನ್ನು 1 ಮೋಲ್ ಅಂತ ಕರಿತೀವಿ. ಅದ್ರೊಳಗಡೆ ಇಷ್ಟು ಮೋಲ್ಸ್ ಆಫ್ ಆಟಮ್ಸ್ ಇದೆ ಅಂತ ನಾವು ಕರಿತೀವಿ. ಈಗ ನಾವು ಹೆಂಗೆ ಅಕ್ಕಿನ ಇಷ್ಟು ಕೆಜಿ ಕೊಡಿ ಅಂತ, ಇಷ್ಟು ಕೆಜಿ ಐತೆ ಅಂತ ಅಂತಿರೋ, ಅಥವಾ ನಮ್ಮ ವೆಯ್ಟ್ನ ಇಷ್ಟು ಕೆಜಿ ಇದೆ ಅಂತಿರೋ, ಅದೇ ತರನೇ ಆಟಮ್ಸ್ ವೆಯ್ಟ್ಗಳನ್ನ ಅಳಿಯೋದು ಯಾವುದು, ಮೋಲ್ ಅಂತ ಕರಿತೀವಿ. ಅದನ್ನ ನಾವು ಏನಂತ ಕರಿತೀವಿ, ಮೋಲ್ ಕಾನ್ಸೆಪ್ಟ್ ಅಂತ ನಾವು ಕರಿತೀವಿ. ಈ ಮೋಲ್ ಕಾನ್ಸೆಪ್ಟ್ ಅಂದ್ರೆ ಏನಿಲ್ಲ, ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಸ್ಮಾಲ್. ಅದು ಸಣ್ಣದಾಗಿರುತ್ತೆ, ಅದನ್ನು ನಾವು ಕೌಂಟ್ ಮಾಡೋಕ್ಕೆ ಕೂಡ ಆಗಲ್ಲ. ನಾವು ಹೇಗೆ ಈಗ ಒಂದು ಡಜನ್ ಆಫ್ ಎಗ್ನ ನಾವು 12 ಎಗ್ ಅಂತ ಕರಿತೀವಿ, ಅದೇ ಥರನೇ ನಾವು ಆಟಮ್ಸ್ನ ಮೋಲ್ ಅಂತ ಕರಿತೀವಿ. ಈ ಮೋಲ್ ಎಷ್ಟಕ್ಕೆ ಈಕ್ವಲ್ ಅಂತಂದರೆ 6.02 ಇಂಟು 10⁻23. ಇದು ಮೋಲ್ನ ವ್ಯಾಲ್ಯೂ. ಓಕೆನಾ. ಈಸ್ ಈಕ್ವಲ್ ಟು ಏನು, ಮೋಲ್. 1 ಮೋಲ್ ಈಸ್ ಈಕ್ವಲ್ ಟು 6.02 ಇಂಟು 10⁻23 ಅಂತ ನಾವು ಕರಿತೀವಿ. ಸರಿನಾ. ಇದನ್ನ ನಾವು ಯಾರ ನಂಬರ್ ಅಂತ ಕರಿತೀವಿ ಅಂದರೆ ಅವೋಗಾಡ್ರಾಸ್ ನಂಬರ್ ಅಂತ ಕರಿತೀವಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಅವೋಗಾಡ್ರಾಸ್ ನಂಬರ್ ಅಂತಾನು ಕೇಳ್ಬೋದು, ಅಥವಾ ಅವೋಗಾಡ್ರಾಸ್ ನಂಬರ್ನ ಏನು ಯೂಸ್ ಮಾಡ್ತೀವಿ ಅಂತ ನಮಗೆ ಕೇಳ್ಬೋದು. ಮೋಲ್ ಕಾನ್ಸೆಪ್ಟು ಅಥವಾ ಈ ಮೋಲ್ ನಂಬರ್ ಯಾರು ಕೊಟ್ಟಿರ್ತಾರೆ ಅಂದರೆ ಅವೋಗಾಡ್ರೋ ಸೈಂಟಿಸ್ಟ್ ಕೊಡ್ತಾರೆ, ಅದಕ್ಕೋಸ್ಕರ ಅದನ್ನು ನಾವು ಅವೋಗಾಡ್ರೋಸ್ ನಂಬರ್ ಅಂತ ನಾವು ಅದನ್ನು ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಮೋಲಾರ್ ಮಾಸ್ ಅಂದರೆ, ಈಗ ನಾವು ಮೋಲ್ನ ಅಂತ ನೋಡಿದ್ವಿ, ಈಗ ಮೋಲಾರ್ ಮಾಸ್ ಅಂದರೆ ಏನಂತ ನೋಡೋಣ. ದ ಮಾಸ್ ಆಫ್ 1 ಮೋಲ್ ಆಫ್ ಅ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಆಸ್. ಈಗ 1 ಮೋಲ್ ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ 1 ಮೋಲ್ ನಾವು ಏನಂತ ಕರಿತೀವಿ ಅಂದ್ರೆ ಮೋಲಾರ್ ಮಾಸ್ ಅಂತ ಕರಿತೀವಿ. ಏನು, ಮೋಲಾರ್ ಮಾಸ್ ಆಫ್ ದಟ್ ಸಬ್ಸ್ಟೆನ್ಸ್ ಅಂತ ನಾವು ಅದನ್ನ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಹೈಡ್ರೋಜನ್ ತಗೊಳ್ಳಿ, ಅದ್ರ ಅಟಾಮಿಕ್ ಮಾಸ್ ಎಷ್ಟೈತೆ, 1 ಐತೆ. ಅಂದ್ರೆ ನಾವ್ ಏನಂತ ಕರಿತೀವಿ, ಮೋಲಾರ್ ಮಾಸ್ ಎಷ್ಟೈತೆ, ಅದ್ರ ಮಾಸ್ನ ಎಷ್ಟು, 1 ಮಾಸ್ ಅಂದ್ರೆ 1 ಮೋಲ್ ಅಂದ್ರೆ ಮೋಲಾರ್ ಮಾಸ್ ಅಂತ ಕರಿತೀವಲ್ವಾ. ಸೊ ಈಗ ಅಟಾಮಿಕ್ ಮಾಸ್ 1 ಇದ್ರೆ ಅದನ್ನ 1 ಮೋಲಾರ್ ಮಾಸ್ ಅಂತ ಕರಿತೀವಿ. ಇದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ G/ಮೋಲ್ ಅಂತ ಕರಿತೀವಿ. 1 ಗ್ರಾಮ್ ಆರ್ 1 ಮೋಲ್ ಅಂತ ಪರ್ ಮೋಲ್ ಅಂತ ನಾವು ಇದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆನಾ. ನೋಡಿ, ಈಗ ಇಲ್ಲಿ ಮಾಸ್ಗಳು, ಈ 3 ಮಾಸ್ನ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, ಮೋಲಾರ್ ಮಾಸು ಸಿಗುತ್ತೆ. ಫಾರ್ ಎಕ್ಸಾಂಪಲ್ H2 ಅಂದರೆ, H ಅಂದ್ರೆ ಏನು, H2 ಅಂತ 2 ಹೈಡ್ರೋಜನ್ ಐತೆ, 1 ಆಕ್ಸಿಜನ್ ಐತೆ. ಮಾಸ್ ಆಫ್ ಹೈಡ್ರೋಜನ್ ಎಷ್ಟು, 1.00794. ಎರಡನ್ನ ಆ್ಯಡ್ ಮಾಡಿ ಮತ್ತೆ ಮಾಸ್ ಆಫ್ ಆಕ್ಸಿಜನ್ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಮೋಲಾರ್ ಮಾಸು ನಮಗೆ ಸಿಗುತ್ತೆ. ಎಷ್ಟು ಮೋಲ್ಸ್ ಕಂಡುಹಿಡಿಬೇಕು ಅಂತ ನಾವು ಫಾರ್ಮುಲಾ, ಈಗ ನಮಗೆ ಮೋಲ್ಸ್ ಗೊತ್ತಿಲ್ಲ, ಎಷ್ಟು ಮೋಲ್ಸ್ ಅಂತ ಕಂಡುಹಿಡಿಯೋಕ್ಕೆ ಎಷ್ಟು ಮಾಸ್, ಟೋಟಲ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್, ಟೋಟಲ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ನ ನಾವು ಆ ಒಂದು ಫಾರ್ಮುಲಾ ಯೂಸ್ ಮಾಡಿದ್ರೆ ನಮಗೆ ಎಷ್ಟು ಮೋಲ್ಸ್ ಐತೆ ಅಂತ ನಮಗೆ ಗೊತ್ತಾಗುತ್ತೆ. ಓಕೆನಾ. ಈ ಮೋಲ್ ಕಾನ್ಸೆಪ್ಟ್ ಯಾಕೆ ಇಂಪಾರ್ಟೆಂಟು, ಎಷ್ಟು ಆಟಮ್ಸ್ ಐತೆ ಅಂತ ಕಂಡುಹಿಡಿಯೋಕ್ಕೆ, ಮತ್ತೆ ಒಳಗಡೆ ಎಷ್ಟು ಮಾಲಿಕ್ಯೂಲ್ಸ್ ಐತೆ ಅಂತ ಕಂಡುಹಿಡಿಯೋಕ್ಕೆ, ಮತ್ತೆ ಕೆಮಿಕಲ್ ರಿಯಾಕ್ಷನ್ ಆದಾಗ ಎಷ್ಟು ರಿಯಾಕ್ಷನ್ಸ್ ಆಫ್ ಅಂದರೆ ಎಷ್ಟು ಮೋಲು ಎಷ್ಟಕ್ಕೆ ರಿಅರೇಂಜ್ ಆಗುತ್ತೆ ಅಂತ ನಾವು ಕಂಡುಹಿಡಿಬೋದು. ಮತ್ತೆ ಇದು ಒಂದು ಮೋಲ್ ಕಾನ್ಸೆಪ್ಟು ಲ್ಯಾಬೊರೇಟರಿಲಿ ಕೂಡ ಯೂಸ್ ಆಗುತ್ತೆ. 1 ಮೋಲ್ ಅಂದ್ರೆ ಏನು, 6.022 ಇಂಟು 10⁻23 ಅಂತ ನಾವು ಕರಿತೀವಿ. ಓಕೆನಾ. ಈ ನಂಬರ್ನ ಏನಂತ ಕರಿ, ಅವೋಗಾಡ್ರೋಸ್ ನಂಬರ್ ಅಂತ ಕರಿತೀವಿ. ಅವೋಗಾಡ್ರೋ ಸಂಖ್ಯೆ ಅಂತ ಕರೆಯಲಾಗುತ್ತದೆ. ಅಷ್ಟೇ, ಇಲ್ಲಿಗೆ ಆಟಮ್ ಆ್ಯಂಡ್ ಇಟ್ ಸ್ಟ್ರಕ್ಚರ್ ಕಂಪ್ಲೀಟ್ ಚಾಪ್ಟರ್ನ ನಾವು ಮುಗಿಸಿದ್ದೀವಿ. ಸರಿನಾ. ಯಾವೊಂದು ಎಲ್ಲೂ ಬಿಟ್ಟಿಲ್ಲ ಕಾನ್ಸೆಪ್ಟ್ಸ್ಗಳನ್ನ. ಸೊ ನಾವೊಂದು ಕ್ವಿಕ್ ಆಗಿ PYQಸ್ಗೆ ಹೋಗೋಣ, ಹೇಗೆ ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ. ವಿಚ್ ಪಾಸ್ಟ್ಯುಲೇಟ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ರಿಫ್ಲೆಕ್ಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಈಗ ಡಾಲ್ಟನ್ ಅಟಾಮಿಕ್ ಥಿಯರಿ ಏನು ಹೇಳುತ್ತೆ, ಲಾ ಆಫ್ ಕನ್ಸರ್ವೇಷನ್ ಮಾಸ್ ಬಗ್ಗೆ ಮಾತಾಡುತ್ತೆ. ಡಾಲ್ಟನ್ ರವರ ಪರಮಾಣು ಸಿದ್ಧಾಂತದಲ್ಲಿ ಯಾವ ಪ್ರಸಿದ್ಧಾನಿಯು ದ್ರವ್ಯರಾಶಿಯ ಸಂರಕ್ಷಣಾ ನಿಯಮವನ್ನು ಪ್ರತಿಬಿಂಬಿಸುತ್ತದೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನು ಹೇಳುತ್ತೆ ಅಂತಂದ್ರೆ, ಈಗ ಒಂದು ರಿಯಾಕ್ಷನ್ ಆದರೆ ಆಟಮ್ ಅಥವಾ ಎಲಿಮೆಂಟ್ಸ್, ಈ ಎಲಿಮೆಂಟ್ಸ್ ಒಂದು ರಿಯಾಕ್ಷನ್ ಆದರೆ ಅದು ಯಾವುದೇ ಥರ ಮಾಸು ಚೇಂಜ್ ಆಗಲ್ಲ. ಮಾಸ್ ಏನಾಗಿರುತ್ತೆ, ಆಟಮ್ಸ್ ಕೆನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್ ಅಂತ ಅವರು ಹೇಳ್ತಾರೆ. ಡೈರೆಕ್ಟ್ ಸ್ಟೇಟ್ಮೆಂಟು. ಆ ಒಂದು ಡೈರೆಕ್ಟ್ ಸ್ಟೇಟ್ಮೆಂಟ್ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಆಟಮ್ಸ್ ಕೆನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್. ನಾವೇನು ಓದಿದ್ವಿ ಅದನ್ನೇ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳಿದ್ದಾರೆ. ಅಷ್ಟು ಬೇಸಿಕ್ ಕ್ವಶನ್ ಅಲ್ವಾ. ಸೊ ಆಪ್ಷನ್ಸ್ ನೋಡೋದಾದ್ರೆ, ಆಟಮ್ಸ್ ಕೆನಾಟ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್. ರಾಸಾಯನಿಕ ಕ್ರಿಯೆಗಳಲ್ಲಿ ಪರಮಾಣುಗಳನ್ನು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ. Atoms of different elements have different masses and properties. ವಿಭಿನ್ನ ಮೂಲಧಾತುಗಳು ಪರಮಾಣುಗಳನ್ನು ವಿಭಿನ್ನ
ದ್ರವ್ಯರಾಶಿ ಮತ್ತು ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ಈ ಡಿಫ್ರೆಂಟ್ ಮಾಸಸ್ ಮತ್ತು ಡಿಫ್ರೆಂಟ್ ಅಟಾಮಿಕ್ ನಂಬರ್ ಏನಂತ ಕರಿತೀವಿ? ಅಟಾಮ್ಸ್ ಕಂಬೈನ್ ಇನ್ ಸಿಂಪಲ್ ಹೋಲ್ ನಂಬರ್ಸ್ ರೇಷಿಯೋಸ್ ಟು ಫಾರ್ಮ್ ಕಾಂಪೌಂಡ್ಸ್. ಇದನ್ನು ನಾವೇನಂತ ಕರಿತೀವಿ? ಲಾ ಆಫ್, ಇದು ಯಾವ ಥರ ಲಾ? ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಅಲ್ವಾ? ಆಲ್ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಇನ್ವಿಸಿಬಲ್ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್. ಇದು ಬೇಸಿಕ್ ಡೆಫಿನೇಷನ್ ಯಾವುದಕ್ಕೆ? ಆಟಮ್ಸ್ಗೆ. ಸೊ ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನು ಹೇಳುತ್ತೆ ಅಂದರೆ, ಒಂದು ಕೆಮಿಕಲ್ ರಿಯಾಕ್ಷನ್ ಆದರೆ ಆಟಮ್ಸು ಕಡಿಮೆನೂ ಆಗಲ್ಲ ಮತ್ತು ಜಾಸ್ತಿನೂ ಆಗಲ್ಲ, ಅದು ಇದ್ದಂಗೆ ಇರುತ್ತೆ ಅಂತ ಹೇಳ್ತಾರೆ. ಯಾರು? ಡಾಲ್ಟನ್ಸ್ ಅವರು ಹೇಳ್ತಾರೆ. ಆಕ್ಸಿಜನ್ ಈಸ್ ಎನ್ ಎಸೆನ್ಷಿಯಲ್ ಎಲಿಮೆಂಟ್ ಫಾರ್ ಆಲ್ ಲೈಫ್ ಫಾರ್ಮ್ಸ್ ಆನ್ ಅರ್ತ್. ಇಟ್ಸ್ ಅಟಾಮಿಕ್ ನಂಬರ್ ಈಸ್. ಭೂಮಿಯ ಮೇಲಿನ ಎಲ್ಲ ಜೀವಿಗಳಲ್ಲಿ ಆಮ್ಲಜನಕ ಅಗತ್ಯ ಮೂಲಧಾತುವಾಗಿದೆ. ಇದರ ಪರಮಾಣು ಸಂಖ್ಯೆ ಎಷ್ಟು? ನೋಡಿ, RPF ಅಲ್ಲಿ ಕೇಳಿದಂಥ ಒಂದು ಕ್ವಶನ್. ಆಕ್ಸಿಜನ್ನ ಅಟಾಮಿಕ್ ನಂಬರ್ ಎಷ್ಟು? ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು? 8. ಆರ್ ಅಂದರೆ ಯಾವುದು? ಕಾರ್ಬನ್ದು. ಆರ್ ಅಂದರೆ ಕಾರ್ಬನ್ದು, 8 ಅಂದರೆ O2 ಆಕ್ಸಿಜನ್ದು. ವಾಟ್ ನೇಮ್ ಡಿಡ್ ದ ಡೊಬೈನೇರ್ ಗೇವ್ ಟು ಇಸ್ ಗ್ರೂಪ್ ಆಫ್ 3 ಸಿಮಿಲರ್ ಎಲಿಮೆಂಟ್ಸ್? ಡೊಬೈನೇರ್ ಅವರು ಒಂದು ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುವ 3 ಮೂಲಧಾತು ಅಂದರೆ 3 ಎಲಿಮೆಂಟ್ಗಳ ಗುಂಪುಗಳಿಗೆ ಯಾವ ಹೆಸರನ್ನು ನೀಡಿದರು? ನಾನು ಏನಂತ ಕರೆ? ಡೊಬೈನಿಯರ್ ಟ್ರೇಟ್ಸ್ ಅಂತಲೇ ನಾವು ಕರಿತೀವಿ. ಟ್ರೇಟ್ಸ್ ಅಂದ್ರೆ ಏನು? 3 ಸಿಮಿಲರ್ ಎಲಿಮೆಂಟ್ಸ್ ಅಂದರೆ 3 ಮೂಲಧಾತು ಅಂದರೆ ಅಂದರೆ ಗುಣಲಕ್ಷಣ ಇರುವ 3 ಮೂಲಧಾತುಗಳು ಅಂತ ಕರಿತೀವಿ. ಸೊ ಟ್ರೇಟ್ಸ್ ಅಂತ ಏನಂತ ಕರಿತೀವಿ? 3 ಸಿಮಿಲರ್ ಎಲಿಮೆಂಟ್ಸ್ ನಾವೇನಂತ ಕರಿತೀವಿ? ಟ್ರೇಟ್ಸ್ ಅಂತ ಕರಿತೀವಿ. The Rutherford nuclear model of atom predicts the atoms are unstable because the accelerated electrons revolving around the nucleus must be dash in the nucleus. ರುದರ್ಫೋರ್ಡ್ ಅವರ ಪರಮಾಣುವಿನ ನ್ಯೂಕ್ಲಿಯರ್ ಮಾದರಿಯ ಪ್ರಕಾರ ನ್ಯೂಕ್ಲಿಯಸ್ನ ಸುತ್ತ ವೇಗದಿತ್ತವಾಗಿ ಸುತ್ತುತ್ತಿರುವ ಎಲೆಕ್ಟ್ರಾನ್ಸ್ಗಳು ಕೊನೆಗೆ ನ್ಯೂಕ್ಲಿಯಸ್ನೊಳಗೆ ಡ್ಯಾಶ್ ಆಗಬೇಕಾಗುತ್ತದೆ. ಅವ್ರು ಏನು ಹೇಳಿದ್ರು ರುದರ್ಫೋರ್ಡ್ ಅವರು? ಈಗ ಎಲೆಕ್ಟ್ರಾನ್ಸ್ ಏನಾಗ್ತೈತೆ? ತಿರುಗ್ತಾ ಇರುತ್ತೆ. ತಿರುಗ್ತಾ ಏನಾಗುತ್ತೆ? ತನ್ನ ಎನರ್ಜಿನ ಕಳ್ಕೊಂಡು ಏನಾಗುತ್ತೆ? ಈಗ ಎಲೆಕ್ಟ್ರಾನ್ಸ್ ಹಿಂಗೆ ಸುತ್ತುತ್ತಾ ಸ್ಪ್ರಿಂಗ್ ಆಗಿ ಏನಾಗುತ್ತೆ? ಹೋಗ್ಬಿಟ್ಟು ನ್ಯೂಕ್ಲಿಯಸ್ ಒಳಗಡೆ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಯಾರು? ರುದರ್ಫೋರ್ಡ್ ಅವರು. ಸೊ ಅದು ಯಾವ ಥರ ಶೇಪಲ್ಲಿ ಅಂತ ಕೇಳಿದ್ದಾರೆ. ಯಾವ ಥರ ಶೇಪು? ನೋಡಿ, ಹಿಂಗೆ ಈಗ ಹಿಂಗೆ ಸುತ್ತುತ್ತಾ ಯಾವ ಥರ ಆಗುತ್ತೆ? ಸ್ಪ್ರಿಂಗ್ ಶೇಪಲ್ಲಿ ಹೋಗುತ್ತೆ, ಅಂದರೆ ಸ್ಪೈರಲ್ ಆಕಾರದಲ್ಲಿ ಅದು ನ್ಯೂಕ್ಲಿಯಸ್ ಒಳಗಡೆ ಹೋಗಿ ಬಿದ್ದೋಗ್ಬಿಡುತ್ತೆ. ಎಷ್ಟು ಈಸಿ, ಸಿಂಪಲ್ ಕ್ವಶನ್ ಅಲ್ವಾ? ಅಕಾರ್ಡಿಂಗ್ ಟು ದ ರುದರ್ಫೋರ್ಡ್ಸ್ ಮಾಡೆಲ್ ಆಫ್ ಎನ್ ಅಟಾಮ್, ಮತ್ತೆ ರುದರ್ಫೋರ್ಡ್ ಮೇಲೆ ಕ್ವಶನ್, ವೇರ್ ಇಸ್ ದ ಮೋಸ್ಟ್ ಆಫ್ ದ ಮಾಸ್ ಆಫ್ ದ ಅಟಾಮ್ ಲೊಕೇಟೆಡ್? ಜಾಸ್ತಿ ಅಟಾಮಿಕ್ ಮಾಸ್ ಅಥವಾ ಮಾಸ್, ಒಂದು ಆಟಮ್ನ ಮಾಸ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳ್ತಿದ್ದಾರೆ. ಅವ್ರು ರುದರ್ಫೋರ್ಡ್ ಅವ್ರು ಏನು ಹೇಳ್ತಾರೆ? ಜಾಸ್ತಿ ಅಂದರೆ ಅಟಾಮ್ನ ಒಂದು ಮಾಸ್ ಎಲ್ಲಿ ಲೊಕೇಟ್ ಆಗಿರುತ್ತೆ? ನ್ಯೂಕ್ಲಿಯಸ್ ಒಳಗಡೆ ಲೊಕೇಟ್ ಆಗಿರುತ್ತೆ. ಎಲ್ಲಿ? ನ್ಯೂಕ್ಲಿಯಸ್ ಒಳಗಡೆ ಲೊಕೇಟ್ ಆಗಿರುತ್ತೆ. ಟೆಕ್ನಿಷಿಯನ್ ಗ್ರೇಡ್ 3ಗೆ ಕೇಳಿರೋಂಥ ಒಂದು ಪ್ರಶ್ನೆ. ಮತ್ತೆ ರುದರ್ಫೋರ್ಡ್ಸ್ ಪ್ಲಾನೆಟರಿ ಮಾಡೆಲ್ ಆಫ್ ಎನ್ ಅಟಾಮ್ ಈಸ್ ಆಲ್ಸೋ ಕಾಲ್ಡ್ ಆಸ್. ಪ್ಲಾನೆಟರಿ ಮಾಡೆಲ್ ಅಂತ ಯಾಕೆ ಕರೀತಾರೆ ಅವರು? ನ್ಯೂಕ್ಲಿಯಸ್ ಸುತ್ತ ಏನಿರುತ್ತೆ? ಈ ನ್ಯೂಕ್ಲಿಯಸ್ ಅಂತಂದ್ರೆ ಇದು ಆಟಮ್. ಈ ನ್ಯೂಕ್ಲಿಯಸ್ ಸುತ್ತ ಏನು ತಿರುಗ್ತಾ ಇರುತ್ತೆ? ಎಲೆಕ್ಟ್ರಾನ್ಸ್ ತಿರುಗ್ತಾ ಇರುತ್ತೆ. ಅದನ್ನು ಏನಂತ ಕರೀತಾರೆ? ಈಗ ಹೇಗೆ ಸೂರ್ಯನ ಸುತ್ತ ಭೂಮಿ ತಿರುಗ್ತಾ ಇತ್ತು, ಅದೇ ಥರನೇ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ತಿರುಗ್ತೈತೆ ಅಂತ ಹೇಳ್ತಾರೆ ರುದರ್ಫೋರ್ಡ್ ಅವರು, ಅಲ್ವಾ? ಸೊ ಅದನ್ನು ಏನಂತ ಕರೀತಾರೆ ಅಂದರೆ ಆಲ್ಸೋ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್ ಅಂತ ಕರೀತಾರೆ. ಹೌ ಮೆನಿ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಎಲಿಮೆಂಟ್ ಎಕ್ಸಿಸ್ಟ್ ಇನ್ ನೇಚರ್? ಈಗ ಹೈಡ್ರೋಜನ್ ಎಲಿಮೆಂಟ್ನ ಐಸೋಟೋಪ್ಸ್ ನೋಡಿದ್ರೆ ಎಷ್ಟು ಎಲಿಮೆಂಟ್ ಇತ್ತು? 3 ಎಲಿಮೆಂಟ್ ಇತ್ತು. ಪ್ರೋಟಿಯಂ, ಡಿಟೇರಿಯಂ ಮತ್ತು ಟ್ರಿಟೇನಿಯಂ ಅಂತ, ಅಲ್ವಾ? ಸೊ ಎಷ್ಟು? ಹೈಡ್ರೋಜನ್ನ 3 ಎಲಿಮೆಂಟ್ ಎಷ್ಟಿತ್ತು? 3 ಎಲಿಮೆಂಟ್ಸ್ ಇತ್ತು. ನೋಡಿ, ಕೇಳಿದೆ ಅಲ್ವಾ? ನಾನು ಹೇಳಿದೆ ಅಲ್ವಾ? ಹೈಡ್ರೋಜನ್ ಒಂದೇ ಮಾತ್ರ ಇಲ್ಲಿವರೆಗೂ ಎಕ್ಸಾಂಪಲ್ ಕೇಳಿರೋದವರು. ಅದು ಬಿಟ್ಟರೆ ಕಾರ್ಬನ್ 12, ಕಾರ್ಬನ್ 13, ಕಾರ್ಬನ್ 14. The atomic mass of an element is usually expressed in which of the following units? ಒಂದು ಮೂಲಧಾತುವಿನ ಪರಮಾಣು ದ್ರವ್ಯರಾಶಿಯನ್ನು ಸಾಮಾನ್ಯವಾಗಿ ಯಾವ ಘಟಕದಲ್ಲಿ ಅಂದರೆ ಯೂನಿಟಲ್ಲಿ ವ್ಯಕ್ತಪಡಿಸಲಾಗುತ್ತದೆ? ಸೊ ಈಗ ಅಟಾಮಿಕ್ ಮಾಸ್ನ ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ? AMU ಅಂತ ಕರಿತೀವಿ. ಏನು? ಅಟಾಮಿಕ್ ಮಾಸ್ ಪರ್ ಯೂನಿಟ್, ಮಾಸ್ ಯೂನಿಟ್ ಅಂತ ಕರಿತೀವಿ. ಆಪ್ಷನ್ ನಂಬರ್ ಸಿ. ಹೂ ಡೆವಲಪ್ ದ ಪ್ಲಾನೆಟರಿ ಮಾಡೆಲ್ ಆಫ್ ದ ಅಟಾಮ್ ವಿತ್ ಎಲೆಕ್ಟ್ರಾನ್ಸ್ ಆರ್ಬಿಟಿಂಗ್ ದ ನ್ಯೂಕ್ಲಿಯಸ್ ಇನ್ ದ ಡಿಸ್ಕ್ರೀಟ್ ಎನರ್ಜಿ ಲೆವೆಲ್? ಸೊ ಎಲೆಕ್ಟ್ರಾನ್ಸ್ಗಳು ಕೇಂದ್ರಕದ ಅಂದರೆ ನ್ಯೂಕ್ಲಿಯಸ್ ನಿಗದಿತ ಶಕ್ತಿಯ ಮಟ್ಟಗಳಲ್ಲಿ ಸುತ್ತುತ್ತವೆ ಎಂದು ವಿವರಿಸುವ ಪರಮಾಣು ಮಾದರಿಯನ್ನು ಯಾರು ಅಭಿವೃದ್ಧಿಪಡಿಸಿದರು? ಸೊ ಈಗ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸು ಸುತ್ತುತ್ತಾ ಇರುತ್ತೆ, ಅಂದರೆ ಒಂದು ಡಿಸ್ಕ್ರೀಟ್ ಈ ಥರ ಶೆಲ್ಸ್ಗಳಲ್ಲಿ ಸುತ್ತುತ್ತಾ ಇರುತ್ತೆ. KLMN ಅಂತ ಸುತ್ತುತ್ತಾ ಇರುತ್ತೆ ಅಂತ ಯಾರು ಕೊಡ್ತಾರೆ ಅಂತ ಕೇಳಿದ್ದಾರೆ. ಯಾರು ಕೊಡ್ತಾರೆ? ನೀಲ್ಸ್ ಬೋರ್ ಅವರು ಇದನ್ನು ಕೊಡ್ತಾರೆ. ಈ ಒಂದು ಥಿಯರಿನ ಯಾರು ಕೊಡ್ತಾರೆ, ಅಥವಾ ಸಿದ್ಧಾಂತನ ಯಾರು ಕೊಡ್ತಾರೆ ಅಂದರೆ ನೀಲ್ಸ್ ಬೋರ್ ಅವರು ಕೊಡ್ತಾರೆ. ಹೂ ಅಮಾಂಗ್ ದ ಫಾಲೋಯಿಂಗ್ ಡಿಸ್ಕವರ್ ದ ನ್ಯೂಕ್ಲಿಯಸ್ ಆಫ್ ಆನ್ ಆಟಮ್? ಎಷ್ಟು ಈಸಿ ಕ್ವಶನ್ ನೋಡಿ.
ಆಟಮ್ನ ನ್ಯೂಕ್ಲಿಯಸ್ ಯಾರು ಡಿಸ್ಕವರ್ ಮಾಡ್ತಾರೆ? ಯಾರು? ರಿಥರ್ಫೋರ್ಡ್ ಅವರು ಡಿಸ್ಕವರ್ ಮಾಡ್ತಾರೆ. ಇವರು ನ್ಯೂಕ್ಲಿಯಸ್ನು ಡಿಸ್ಕವರ್ ಮಾಡ್ತಾರೆ ಮತ್ತೆ ಪ್ರೋಟಾನ್ಸ್ನು ಡಿಸ್ಕವರ್ ಮಾಡ್ತಾರೆ. ಜೇಮ್ಸ್ ಚಾಡ್ವಿಕ್ ಏನ ಡಿಸ್ಕವರ್ ಮಾಡಿರ್ತಾರೆ? ಜೇಮ್ಸ್ ಚಾಡ್ವಿಕ್ ನ್ಯೂಟ್ರಾನ್ನ ಡಿಸ್ಕವರ್ ಮಾಡ್ತಾರೆ. ಜೆ ಥಾಮ್ಸನ್ ಎಲೆಕ್ಟ್ರಾನ್. ಪ್ರೋಟಾನ್ ಸಿಂಬಲ್ ಏನು? ನ್ಯೂಟ್ರಾನ್ ಸಿಂಬಲ್ ಏನು? 0. ಅಂದರೆ ಎಲೆಕ್ಟ್ರಿಕಲ್ ನ್ಯೂಟ್ರಲಿ ಚಾರ್ಜ್ಡ್ ಅದು. ಎಲೆಕ್ಟ್ರಾನ್ಸ್ದು E-, ರುಥರ್ಫೋರ್ಡ್ ನ್ಯೂಕ್ಲಿಯಸ್ದು. ಪ್ರೋಟಾನ್ಸ್ ಏನು? ಪ್ಲಸ್. ಸರಿನಾ? ನೀಲ್ ಬೋರ್ಸ್ ಏನಕ್ಕೆ ಫೇಮಸ್ಸು? ಅವರು ವೇಲೆನ್ಸಿ ಅಂದರೆ ಶೆಲ್ಸ್ನ ಕೊಡ್ತಾರೆ, KLMN ಶೆಲ್ಸ್ನ ಕೊಡ್ತಾರೆ, ಮತ್ತು ವೇಲೆನ್ಸಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವೇಲೆನ್ಸ್ನ ಅವರು ಆ್ಯಡ್ ಮಾಡ್ತಾರೆ. ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್ ದಟ್ ರಿಟೈನ್ಸ್ ಇಸ್ ಪ್ರಾಪರ್ಟಿ ಈಸ್ ಕಾಲ್ಡ್. ಒಂದು ಮೂಲ ಧಾತುವಿನ ಎಲ್ಲ ಗುಣಗಳನ್ನು ಉಳಿಸಿಕೊಂಡಿರುವ ಅತಿ ಚಿಕ್ಕ ಕಣ ಎಂದರೆ ಏನೆಂದು ಕರೆಯುತ್ತಾರೆ? ಏಕ ಕಾಂಪೌಂಡ್ ಅಂದ್ರೆ ಏನು? ಒಂದು ಕೆಮಿಕಲ್ ರಿಯಾಕ್ಷನ್ ಆದಮೇಲೆ 3 ಅಥವಾ 4 ಎಲಿಮೆಂಟ್ ಸೇರಿದ್ರೆ ಅದನ್ನು ಕಾಂಪೌಂಡ್ ಅಂತ ಕರಿತೀವಿ. ಎಲೆಕ್ಟ್ರಾನ್ಸು ಆಗಲ್ಲ, ಪ್ರೋಟಾನ್ಸು ಆಗಲ್ಲ. ಚಿಕ್ಕ ಕಣ ಅಂತಂದ್ರೆ ಯಾವುದು? ಆಟಮ್. ಈ ಕ್ವಶನ್ನು ಆಟಮ್ ಆನ್ಸರ್ ಆಗಬೇಕಾಯಿತು, ಬಟ್ RRB ಅವರು ಮಾಲಿಕ್ಯೂಲ್ಸ್ ಅಂತಾನೆ ಇದನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಗ್ರೂಪ್ ಆಫ್ ಆಟಮ್ಸ್ ಏನಂತ ಕರಿತೀವಿ? ಮಾಲಿಕ್ಯೂಲ್ಸ್ ಅಲ್ವಾ? ಸೊ ನಾವು ಇದನ್ನ ಮಾಲಿಕ್ಯೂಲ್ಸ್ ಅಂತಾನೆ ಕಂಟಿನ್ಯೂ ಮಾಡೋಣ. ಸೊ ಇನ್ನು ಎಕ್ಸ್ಟ್ರಾ ಕ್ವಶನ್ಸ್ ಇದೆ, ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಆರಾಮಾಗಿ ಸಾಲ್ವ್ ಮಾಡಿ. ಯಾಕಂದರೆ ಇನ್ನು ಎಲ್ಲ ರುಥರ್ಫೋರ್ಡ್ ಮಾಡೆಲ್, ಬೋರಾನ್ ಮಾಡೆಲ್, ಅದು ಬಿಟ್ಟರೆ ನಿಮ್ಗೆ ಯಾವುದೇ ಥರ ಬೇರೆ ಥರ ಕ್ವಶನ್ಸ್ ನಿಮಗೆ ಕೇಳ್ತಿಲ್ಲ. ಸರಿನಾ? ಸೊ ಇಲ್ಲಿಗೆ ಸೆಕೆಂಡ್ ಚಾಪ್ಟರ್ ಮುಗಿಯುತ್ತೆ. ಓಕೆನಾ? ನೆಕ್ಸ್ಟು ನಾವು ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ನೋಡೋಣ, ಅಥವಾ ಬೇರೆ ಯಾವ್ದಾರ ನಮಗೆ ಜಾಸ್ತಿ ಯಾವ್ದು ಇಂಪಾರ್ಟೆಂಟು ಆ ಒಂದು ಚಾಪ್ಟರ್ಸ್ ಮೇಲೆ ನಾನು ಒಂದು ಚಾಪ್ಟರ್ಸ್ನ ತಗೋಬರ್ತೀನಿ. ಓಕೆನಾ? ಸೊ ನಿಮಗೆ ಕ್ಲಾಸಸ್ ಹೇಗೆ ಇಷ್ಟ ಆಗ್ತಿದೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆನಾ? ನಿಮಗೆ ಏನು ಅನಿಸ್ತಿದೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಯಾಕಂದರೆ ನನಗೆ ನಿಮ್ಮ ಒಪಿನಿಯನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸರಿನಾ? ನಿಮಗೆ ಅರ್ಥ ಆಗ್ತಿದೆ ಅಂತಂದರೆ ನಾನು ಇನ್ನೂ ಚೇಂಜಸ್ ಮಾಡ್ಕೊಳ್ಳೋದು ಏನಾದರೂ ಇದ್ದರೆ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಓಕೆನಾ? ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮಗೆ ಕ್ಲಾಸಸ್ ಇಷ್ಟ ಆಗ್ತಿದೆ, ಕಂಟೆಂಟ್ ನೋಡಿ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಈ ಥರ ಒಂದು ಕಂಟೆಂಟ್ ನಿಮ್ಗೆ ಎಲ್ಲೂ ಸಿಗ್ತಾ ಇಲ್ಲ ಅಡ್ವಾನ್ಸ್ಡ್ ಆಗಿ. ಅದೊಂದೇ ನನ್ನ ಉದ್ದೇಶ. ನನ್ನ ಏಮ್ ಏನಂತಂದರೆ ಎಲ್ಲ ಸ್ಟೂಡೆಂಟ್ಸು, ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಅವ್ರಿಗೆ ಪೋಸ್ಟ್ ಸಿಗಬೇಕು, ಅವ್ರು ಸೆಲೆಕ್ಷನ್ ಆಗಬೇಕು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ. ಅದೇ ಒಂದು ನಮ್ಮ ಒಂದು ಏಮ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಎವ್ರಿವನ್. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ನಿಮ್ಮ ಕ್ಲಾಸಸ್ ಇಷ್ಟ ಆಗಿದ್ದರೆ ನಿಮ್ಗೆ ಯಾರು ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ವ ಅವ್ರಿಗೆ ಹೇಳಿ, ಹೀಗೆ ಕನ್ನಡದಲ್ಲಿ ಹಿಂಗೆ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಅವ್ರಿಗೂ ಕೂಡ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಎವ್ರಿವನ್. ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.